ಪ್ರತಿ ಸರಿನೂ ನೀವು ಆ ವೈಬ್ರೇಷನ್ಸ್ ನ ಫೀಲ್ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಅದನ್ನ ಆ ಒಂದು ಚಾಂಟಿಂಗ್ ಇಂದ ಬಿಗಿನ್ ಮಾಡಿದಾಗ ಅದು ಇವನ್ ವೈಬ್ರೇಷನ್ಸ್ ಹೈ ಆಗುತ್ತೆ ಆಯ್ತಾ. ನಿಮ್ಮ ಆರಾ ಕೂಡ ಕ್ಲೆನ್ಸ್ ಆಗುತ್ತೆ ಅಂಡ್ ನಿಮ್ಮ ಆರಾ ಕೂಡ ರಿಸೆಪ್ಟಿವ್ ಆಗುತ್ತೆ. ಯಾವುದಕ್ಕೆ ರಿಸೆಪ್ಟಿವ್ ಆಗುತ್ತೆ? ಪಾಸಿಟಿವ್ ಎನರ್ಜೀಸ್ಗೆ. ಓಕೆ. ಸೊ ಆ ತರ ನಾವು ನಮ್ಮ ಎನರ್ಜಿ ಮೇಲೆ ಫಸ್ಟ್ ವರ್ಕ್ ಮಾಡ್ತೀವಿ ಅಂಡ್ ನಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡ್ತಾ ನಾವು ನಮ್ಮ ಸುತ್ತ ಇರುವಂತ ಎಷ್ಟೋ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡಿರ್ತೀವಿ. ಬಿಕಾಸ್ ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡದೇ ಇದ್ದಾಗ ಅದ್ಯಾವುದು ನಮ್ಮನ್ನ ಟಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮೇ ಬಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬೇರೆ ಯಾವ್ದೋ ಇದಿರ್ಬೋದು ಆಯ್ತಾ, ನೆಗೆಟಿವ್ ವಿಷಯಗಳಿರ್ಬೋದು, ಅದೆಲ್ಲ ನಿಮ್ಮ ಕಡೆ ಬರೋದೇ ಇಲ್ಲ. ಓಕೆ, ಬಂದ್ರೂ ಅದು ನಿಮ್ಗೆ ಏನೂ ಎಫೆಕ್ಟ್ ಮಾಡೋದಿಲ್ಲ. ನಿಮಗೆ ಎಫೆಕ್ಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮಗುಗೂ ಕೂಡ ಅದು ಯಾವುದೇ ರೀತಿ ಬ್ಯಾಡ್ ಎಫೆಕ್ಟ್ ಮಾಡೋದಿಲ್ಲ. ರೈಟ್. ಸೊ ನಾವೇನ್ ಮಾಡ್ತೀವಿ ಇವಾಗ, ನಮ್ಮ ಇನಿಷಿಯಲ್ ಸ್ಟೇಟ್, ನಮ್ಮ ಇಂಟರ್ನಲ್ ಸ್ಟೇಟ್ ನ ಅದರ ವೈಬ್ರೇಷನ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಓಕೆ. ಹೇಗೆ ಆತರ ಅದನ್ನ ಮಾಡೋದು ಅಂತಂದ್ರೆ ನಾವು ಥ್ರೂ ಚಾಂಟಿಂಗ್ ನಾವು ಅದನ್ನ ಮಾಡಬಹುದು. ಆಯ್ತಾ. ಸೊ ನಾನು ಹೇಳಿದೀನಿ ಓಂ ಚಾಂಟಿಂಗ್ ಇಂದ ಎಷ್ಟು ಉಪಯೋಗ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನಾವು ಯಾವಾಗ್ಲೂ ಪ್ರತಿ ಸರಿ ಕ್ಲಾಸ್ ನ ಓಂ ಚಾಂಟಿಂಗ್ ಇಂದ ಬಿಗಿನ್ ಮಾಡ್ತೀವಿ. ಓಕೆ. ಚಾಂಟಿಂಗ್ ಮಾಡುವಾಗ ಹೇಗ್ ಮಾಡ್ಬೇಕು ಅಂತಾನು ನಾನು ಹೇಳಿದೀನಿ. ಹೀಗೆ ಕೈ ಇಟ್ಕೊಂಡ್ರೆ ನಿಮ್ಗೆ ಹೊಟ್ಟೆ ಮತ್ತು ಎದೆ ಹತ್ರ ಕೈ ಇಟ್ಕೊಂಡ್ರೆ ನಿಮ್ಗೆ ಅಲ್ಲಿ ಫೀಲ್ ಆಗ್ಬೇಕು ವೈಬ್ರೇಷನ್ಸ್. ಆಯ್ತಾ. ಓಂ ಹೇಳುವಾಗ ಫಸ್ಟ್ ನಿಮ್ಗೆ ಕೆಳಗಡೆ ಹೊಟ್ಟೆ ಹತ್ರ ವೈಬ್ರೇಷನ್ಸ್ ಫೀಲ್ ಆಗ್ಬೇಕು. ಇದು ಸ್ವಲ್ಪ ಕಷ್ಟ. ಓಕೆ. ಯಾಕಂದ್ರೆ ನಾವು ಪ್ರತಿ ಸರಿ ಉಸಿರಾಡುವಾಗ ಇಲ್ಲಿ ತನಕ ಮಾತ್ರ ಉಸಿರಾಡ್ತಾ ಇದೀವಿ, ಲಂಗ್ಸ್ ತನಕ ಮಾತ್ರ. ಅದ್ರಲ್ಲೂ ಪೂರ್ತಿ ಲಂಗ್ಸ್ ಉಬ್ಕೊಳ್ಳೋದೇ ಇಲ್ಲ. ಲಂಗ್ಸಿಗೆ ತುಂಬಾ ಕೆಪಾಸಿಟಿ ಇದೆ, ನಾವು ಅಷ್ಟನ್ನು ಕೂಡ ಬ್ರೆತ್ ತಗೊಳ್ತಾ ಇಲ್ಲ. ರೈಟ್. ಪೂರ್ತಿಯಾಗಿ ನಾವು ಬ್ರೀತಿಂಗೇ ಮಾಡ್ತಾ ಇಲ್ಲ, ಅಷ್ಟು ಅರ್ಜೆಂಟ್ ನಮ್ಗೆ. ಅಷ್ಟು ಇದೊಂಥರ ಫಾಸ್ಟ್ ಲೈಫ್ ಅಲ್ಲಿ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಆಗ್ಬಿಡ್ಬೇಕು. ರೈಟ್. ಉಸಿರಾಡೋದು ಕೂಡ ಫಾಸ್ಟ್ ಆಗಿ ಆಗ್ಬೇಕು. ಬಟ್ ಯಾವಾಗ ನೀವು ಉಸಿರಾಟನ ಸ್ಲೋ ಮಾಡ್ತಾ ಹೋಗ್ತಿರೋ, ಫಸ್ಟ್ ಫಸ್ಟ್ ನೀವು ಕಾನ್ಶಿಯಸ್ಲಿ ಎಫರ್ಟ್ ಹಾಕ್ತಾ ಹೋಗ್ತೀರಾ. ಆಯ್ತಾ. ಡೀಪ್ ಬ್ರೀದಿಂಗ್, ಎಷ್ಟು ನೀವು ಡೀಪ್ ಬ್ರೀದಿಂಗ್ ಮಾಡ್ತಿರೋ ಅಷ್ಟು ಒಳ್ಳೇದು. ಓಕೆ. ನಿಮಗೂ ಅಷ್ಟೇ, ಮಗುಗೂ ಅಷ್ಟೇ. ಮಗುಗೆ ಆಕ್ಸಿಜನ್ ಸಪ್ಲೈ ಆಗಿರಬಹುದು, ನ್ಯೂಟ್ರಿಷನ್ ಸಪ್ಲೈ ಆಗಿರ್ಬೋದು, ಇದೆಲ್ಲ ಚೆನ್ನಾಗಾಗುತ್ತೆ. ಓಕೆ. ಅದಕ್ಕೆ ಡೀಪ್ ಬ್ರೀದಿಂಗ್ ತುಂಬಾ ಇಂಪಾರ್ಟೆಂಟ್. ಅಷ್ಟೇ. ನೀವು ಡೀಪ್ ಬ್ರೀದಿಂಗ್ ಮಾಡ್ತೀರಾ ಅಂಡ್ ಆಮೇಲೆ ಪ್ರಾಣಾಯಾಮ ಮಾಡ್ತೀವಿ. ರೈಟ್. ಪ್ರಾಣಾಯಾಮದ ಉಪಯೋಗಗಳು ಎಷ್ಟು ಜನಕ್ಕೆ ಗೊತ್ತು? ರೈಟ್. ಪ್ರಾಣಾಯಾಮದಲ್ಲಿ ಅದರಲ್ಲೂ ನಾವು ಇಲ್ಲಿ ಮಾಡ್ತಾ ಇರೋದು ಅನುಲೋಮ ವಿಲೋಮ ಪ್ರಾಣಾಯಾಮ. ಆಯ್ತಾ. ಸೊ ಯಾವಾಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀವಲ್ವಾ, ಸೊ ಎಡಗಡೆ ಮೂಗಿನ ಹೊಳ್ಳೆ ಏನಿದೆಯಲ್ಲ ಅದು ನಮ್ಮ ಬಲಗಡೆಯ ಎಲ್ಲ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ. ಆಯ್ತಾ. ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದೇ ಬಲಗಡೆ ಮೂಗಿನ ಹೊಳ್ಳೆ ಎಡಗಡೆಯ ಎಲ್ಲ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ರೈಟ್. ಸೊ ಇದೇ ತರ ನಮ್ಮ ನಾಡಿಗಳನ್ನು ಕೂಡ ಅದು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇಡನಾಡಿ ಪಿಂಗಳ ನಾಡಿ ಅಂತ ಇದೆ. ಓಕೆ. ಸೊ ಇಡನಾಡಿ ಎಡಗಡೆ ಎಡಗಡೆ ಸೈಡ್ ಇದ್ರೆ ಪಿಂಗಳ ನಾಡಿ ಬಲಗಡೆ ಸೈಡ್ ಇರುತ್ತೆ. ಓಕೆ. ಅಂಡ್ ಸುಷುಮ್ನ ನಾಡಿ ಅನ್ನೋದು ಮಧ್ಯ ಭಾಗದಲ್ಲಿರುತ್ತೆ. ಓಕೆ. ಇದೆಲ್ಲದು ಚಕ್ರಾಸು ಮತ್ತೆ ಅದರ ಆಕ್ಟಿವೇಶನ್ ಆ ತರ ಬಂದಾಗ ಇನ್ನ ಜಾಸ್ತಿ ಅದನ್ನ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಅದರಲ್ಲಿ ಇಡನಾಡಿ ಪಿಂಗಳ ನಾಡಿ ಎರಡೂ ಬ್ಯಾಲೆನ್ಸ್ ಆದಾಗ ನಾವ್ ಯಾವಾಗ ರೈಟ್ ನಾಸ್ಟ್ರಿಲ್ ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಉಸಿರನ್ನ ನೀಟಾಗಿ ತಗೊಳ್ತಾ ಹೋಗ್ತೀವೋ, ಆಯ್ತಾ. ಪ್ರತಿ ಸರಿ ನೀವು ಹಂಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ಅಬ್ಸರ್ವ್ ಮಾಡಿ, ಈ ತರ ಮೂಗತ್ರ ಬೆರಳಿಟ್ಕೊಂಡು ಹೀಗೆ ಅಬ್ಸರ್ವ್ ಮಾಡಿ. ಒಂದು ನಾಸ್ಟ್ರಿಲ್ ಅಲ್ಲಿ ಜಾಸ್ತಿ ಉಸಿರಾಟ ನಡೀತಾ ಇರುತ್ತೆ, ಇನ್ನೊಂದು ನಾಸ್ಟ್ರಿಲ್ ಕಡಿಮೆ. ಆಯ್ತಾ. ಯಾವಾಗ್ಲೂ ಒಂದ್ ಸ್ವಲ್ಪ ಅದೇ ತರ ಆಗೋದು. ಓಕೆ. ಇದರ ಮೇಲೆ ಇವನ್ ನಮ್ಮ ಬ್ರೈನ್ ವರ್ಕಿಂಗ್ ಪ್ಯಾಟರ್ನ್ ಕೂಡ ಡಿಪೆಂಡ್ ಆಗಿರುತ್ತೆ ಎಷ್ಟೋ ಸರಿ. ಓಕೆ. ಯಾಕಂದ್ರೆ ದೇ ಬೋತ್ ಆರ್ ಇಂಟರ್ಲಿಂಕ್ಡ್ ಅಲ್ವಾ. ಸೊ ಅದಕ್ಕೋಸ್ಕರನೇ ನಮ್ಮ ಕೆಪಾಸಿಟೀಸ್ ಕೂಡ ಡಿಪೆಂಡ್ ಆಗ್ತಾ ಇರುತ್ತೆ. ಅಂಡ್ ಈವನ್ ಮ್ಯಾಸ್ಕುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ. ಓಕೆ. ಸೊ ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಎರಡೂ ಇದೆಯಲ್ವಾ. ಸೊ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಇದು ಎರಡೂ ಕೂಡ ಇರುತ್ತೆ. ಪ್ರತಿಯೊಬ್ಬರ ದೇಹದಲ್ಲಿ ಮ್ಯಾಸ್ಕುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಎರಡೂ ಕೂಡ ಇರುತ್ತೆ.
ಅದು ಯಾವಾಗ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಯಾವಾಗ ಮ್ಯಾಸ್ಕುಲೈನ್ ಎನರ್ಜಿ ಹೈ ಇರ್ಬೇಕು, ಫೆಮಿನೈನ್ ಎನರ್ಜಿ ಯಾವಾಗ ಹೈ ಇರ್ಬೇಕು. ಸೊ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಆ ತರ ಫೆಮಿನೈನ್ ಎನರ್ಜಿ ಜಾಸ್ತಿ ಇದ್ದಾಗ ಯಾವ ನಾಡಿಗಳ ಜಾಸ್ತಿ ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಮತ್ತೆ ಮ್ಯಾಸ್ಕುಲೈನ್ ಎನರ್ಜಿ ಜಾಸ್ತಿ ಇದ್ದಾಗ ಯಾವ ನಾಡಿಗಳು ಆಕ್ಟಿವೇಟ್ ಆಗಿರುತ್ತೆ ಆಗ್ಬೇಕು. ರೈಟ್, ಇದೆಲ್ಲಾನು ಎನರ್ಜಿ ಫ್ಲೋ ಮೇಲೆ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ, ಪ್ರಾಣಿಕ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಪ್ರಾಣ ಶಕ್ತಿ ಇದೆ, ಅದು ಇಡೀ ದೇಹವನ್ನ ಕವರ್ ಮಾಡ್ತಾ ಇರುತ್ತೆ. ಆಯ್ತಾ? ಸೊ ಇಡೀ ದೇಹದಲ್ಲಿ ಅದು ಸಂಚಲನ ಮಾಡ್ತಾ ಇರುತ್ತೆ. ಪ್ರಾಣ ಎಲ್ಲಿದೆ? ರೈಟ್, ಆತ್ಮ ಎಲ್ಲಿದೆ ಅಂದ್ರೆ ಇಲ್ಲಿದೆ ಅಂತ ಹೇಳ್ಬೋದು, ಆದ್ರೆ ಪ್ರಾಣ ಇಲ್ಲಿಲ್ಲ, ಪ್ರತಿಯೊಂದು ಕಡೆನೂ ಇದೆ. ಆಯ್ತಾ? ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿರುವಂತಹ ಪ್ರತಿ ಜೀವಕೋಶಗಳಲ್ಲಿ ಕೂಡ ಪ್ರಾಣ ಇದೆ, ಶಕ್ತಿ ಇದೆ. ಆಯ್ತಾ? ಲೈಫ್ ಫೋರ್ಸ್. ಆಯ್ತಾ? ಲೈಫ್ ಫೋರ್ಸ್ ಅನ್ನೋದು ಪ್ರತಿಯೊಂದು ಜೀವಕೋಶದಲ್ಲೂ ಇದೆ. ರೈಟ್, ನಮ್ಮ ಕಣ್ಣ ರೆಪ್ಪೆಯಿಂದ ಹಿಡಿದು ಕಣ್ಣಿನ ಗುಡ್ಡೆಯಿಂದ ಹಿಡಿದು ಪ್ರತಿಯೊಂದು ಕಡೆನೂ ಇದೆ. ಪ್ರತಿ ಕೂದಲಿನಲ್ಲೂ ಇದೆ, ಉಗುರಿನಲ್ಲೂ ಇದೆ, ಬೆರಳಿನಲ್ಲೂ ಇದೆ. ರೈಟ್, ಸೊ ಆ ತರ ಪ್ರಾಣಶಕ್ತಿ ಯಾವಾಗ ಆರಾಮಾಗಿ ಇಡೀ ದೇಹದ ಪೂರ್ತಿ ಸಂಚಲನ ಮಾಡ್ತಾ ಇರುತ್ತೋ ಅವಾಗ ಎಲ್ಲ ಸಿಸ್ಟಮ್ಸ್ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಇಡೀ ದೇಹ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೆ ಪ್ರಾಣಶಕ್ತಿ ಚೆನ್ನಾಗಿ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಮಾಡ್ಬೇಕು. ಪ್ರಾಣಾಯಾಮ ಅಲ್ವಾ? ಪ್ರಾಣಾಯಾಮ ಅಂದ್ರೆ ನಮ್ಮ ಪ್ರಾಣದ ಮೇಲೆ ನಾವು ಯಾವಾಗ ವರ್ಕ್ ಮಾಡ್ತೀವೋ ಅವಾಗ ಎನರ್ಜಿ ತುಂಬಾ ನೀಟಾಗಿ ಇಡೀ ದೇಹದಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಮಗುಗೆ ಏನು ಉಪಯೋಗ? ನಮಗೆ ತಾಯಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತಂದ್ರೆ ವಿ ಫೀಲ್ ಹ್ಯಾಪಿ ಫ್ರಮ್ ಇನ್ಸೈಡ್. ಆಮೇಲೆ ನಮ್ಗೆ ಹೆಲ್ದಿ ಅನ್ಸುತ್ತೆ. ರೈಟ್, ಈವನ್ ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ರು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಾಣಾಯಾಮ ಮಾಡ್ಬೋದು. ಕೆಲವೊಬ್ರಿಗೆ ಅದನ್ನು ಕೂಡ ರೆಸ್ಟ್ರಿಕ್ಟ್ ಮಾಡಿರ್ತಾರೆ, ಬಟ್ ನೀವು ಆ ತರ ಇದ್ರೆ ಕೇಳ್ಕೊಳ್ಳಿ. ಆಯ್ತಾ? ನಿಮ್ಮ ಡಾಕ್ಟರ್ಸಿಗೆ ಕೇಳಿ ನಾನು ಪ್ರಾಣಾಯಾಮ ಮಾಡ್ಬೋದಾ, ಅನುಲೋಮ ವಿಲೋಮ. ಓಕೆ, ಅಕಸ್ಮಾತ್ ಅವರು ಬೇಡ ಅಂತ ಹೇಳಿದ್ರೆ ನೀವು ಡೀಪ್ ಬ್ರೀದಿಂಗ್ ಆದ್ರೂ ಮಾಡಬಹುದು. ಓಕೆ, ಅಂದ್ರೆ ನಮ್ಮ ಲಂಗ್ಸ್ಗೆ ಎಷ್ಟು ಕೆಪಾಸಿಟಿ ಇದೆಯೋ, ಆಯ್ತಾ, ಆದಷ್ಟು ಲಂಗ್ಸ್ ಕೆಳಗಡೆ ಏನಿದೆ ಡಯಾಫ್ರಾಮ್ ಇದೆ. ಆಯ್ತಾ? ಸೊ ಅಲ್ಲಿ ತನಕನಾದ್ರೂ ರೀಚ್ ಆಗುವಷ್ಟು ನಾವು ದೀರ್ಘವಾಗಿ ಉಸಿರನ್ನ ತಗೋಬೇಕು. ಆಮೇಲೆ ಉಸಿರು ಬರ್ತಾ ಬರ್ತಾ ಎಲ್ಲಿಯ ತನಕ ಹೋಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ನಿಧಾನವಾಗಿ ಅದು ಎಲ್ಲಿಂದ ಎಲ್ಲಿಯ ತನಕ ಹೊರಗೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ. ಸೊ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಬ್ರೆತ್ ವರ್ಕ್ ಅನ್ನೋದು ತುಂಬಾನೇ ಎಫೆಕ್ಟಿವ್. ಆಯ್ತಾ? ಯಾರಾದ್ರೂ ಮಾಡ್ಬೋದು. ಪೂರ್ತಿ ಬೆಡ್ ರಿಡನ್ ಆಗಿದ್ದವರೆಲ್ಲ ಬ್ರೆತ್ ವರ್ಕ್ ಅಷ್ಟೇ ಮಾಡಿ ಎದ್ ಕುತ್ಕೊಂಡವ್ರಿದ್ದಾರೆ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದೆಲ್ಲ ಆಗುತ್ತೆ ಅಂತಂದ್ರೆ ನಮಗೆ ನಮ್ಮ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಇದು ಖಂಡಿತ ಹೆಲ್ಪ್ ಮಾಡುತ್ತೆ. ಓಕೆ, ಹೊಟ್ಟೆಯ ಒಳಗಿರುವಂತಹ ಮಗುವಿಗೆ ಏನ್ ಬೇಕು? ಆಕ್ಸಿಜನ್, ನ್ಯೂಟ್ರಿಷನ್, ವಾಟರ್ ಅಲ್ವಾ? ಸೊ ಇಷ್ಟ ಬೇಕು ಮಗುಗೆ. ಸೊ ಹೆಂಗೆ ಅದು ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ? ನಮ್ಮ ಪ್ರಾಣಶಕ್ತಿ ಉಸಿರಿನಿಂದ. ರೈಟ್, ಉಸಿರಿನಿಂದ ಪ್ರತಿ ಸರಿ ಉಸಿರನ್ನ ಒಳಗ್ ತೆಗೆದುಕೊಂಡಾಗ ಆಕ್ಸಿಜನ್ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ಗೆ ಸೇರ್ಕೊಳ್ಳುತ್ತೆ ಅಲ್ವಾ? ಸೊ ಮಗುವಿನಲ್ಲಿರುವ ಮತ್ತು ನಮ್ಮಲ್ಲಿರುವ ಎಲ್ಲಾ ಕಲ್ಮಶಗಳನ್ನ ತೆಗೆದುಹಾಕೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಬೇರೆ ಅನಿಲಗಳಾಗಿರ್ಬೋದು, ಉಸಿರಿನ ಮೂಲಕನೇ ನಾವು ಪ್ರತಿ ಕ್ಷಣನು ಹೊರಗೆ ಹಾಕ್ತಾ ಇದೀವಿ. ಅದು ಎವ್ರಿ ಡೇ, ಎವ್ರಿ ಟೈಮ್, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಡಿಟಾಕ್ಸ್ ಆಗ್ತಾ ಇದೆ ಅಲ್ವಾ? ಸೊ ಇದೇ ತರ ನಾವು ಉಸಿರಿನ ಮೂಲಕನೇ ಈವನ್ ನಮ್ಮ ಮಗುವಿನ ತನಕ ತಲುಪಬಹುದು. ಓಕೆ, ಸೊ ನಮ್ಮ ಉಸಿರನ್ನ ಆದಷ್ಟು ಮಗುವಿನ ತನಕ ತಲುಪ್ಸಕ್ಕೆ ಪ್ರಯತ್ನ ಮಾಡೋಣ. ಅವಾಗ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ, ಮಗುವಿನ ಎಲ್ಲಾ ಸಿಸ್ಟಮ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ, ಆಮೇಲೆ ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆಯ್ತಾ? ಪ್ಲಾಸೆಂಟಾದಲ್ಲಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗ್ಬೇಕು, ಆಮೇಲೆ ಅದು ನಿಧಾನವಾಗಿ ಕಾರ್ಡ್ ಮೂಲಕ ಮಗುನ ಸೇರ್ಬೇಕು, ಮಗುನು ಕೂಡ ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕು. ಅದಕ್ಕೆ ವಾಟರ್ ಲೆವೆಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ನೀವು ವಾಟರ್ ಇಂಟೇಕ್ ಮೇಲೂ ಕೂಡ ಗಮನ ಕೊಡ್ಬೇಕು. ಆಯ್ತಾ? ಸೊ ಪಂಚಭೂತಗಳ ಆರಾಧನೆ ಅಂತ ಕರಿತೀವಿ. ಸೊ ಪಂಚಭೂತಗಳ ಆರಾಧನೆ ಹೇಗ್ ಮಾಡೋದು? ಹೀಗೆ
ನಾವು ಬ್ರೆತ್ ಯಾವಾಗ ನಾವು ಬ್ರೀದಿಂಗ್ ಮಾಡ್ತಾ ಇರ್ತೀವೋ ಕಾನ್ಶಿಯಸ್ ಆಗಿ ಉಸಿರನ್ನ ಒಳಗೆ ಎಳ್ಕೊಳ್ಳೋದು, ಕಾನ್ಶಿಯಸ್ ಆಗಿ ಉಸಿರನ್ನ ಹೊರಗೆ ಬಿಡೋದು. ಪ್ರತಿ ಸರಿ ಉಸಿರಾಡುವಾಗ್ಲೂ ಥ್ಯಾಂಕ್ ಯು. ನಿಮ್ಮ ಉಸಿರಾಟದ ಕೆಪಾಸಿಟಿಗೆ ಥ್ಯಾಂಕ್ ಯು. ಪ್ರತಿ ಸರಿ ನನ್ನ ದೇಹ ಉಸಿರನ್ನ ತಗೊಳುತ್ತೆ, ಪ್ರಾಸೆಸ್ ಮಾಡುತ್ತೆ, ಇಡೀ ದೇಹ ಎನರ್ಜೈಸ್ ಆಗುತ್ತೆ, ಥ್ಯಾಂಕ್ ಯು. ಆಯ್ತಾ? ಸೊ ಇವಾಗ ನೀವು ಗಾಳಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ, ರೈಟ್? ಅದೇ ತರ ವಾಟರ್, ಓಕೆ, ನೀರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀರಾ. ಬಿಕಾಸ್ ಗಾಳಿ ಅಂದೇನೇ ನಾವು ತೆಗೆದುಕೊಂಡಂತ ಶಕ್ತಿಯನ್ನ ಇಡೀ ದೇಹಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರೋದು ಯಾವುದು? ಬ್ಲಡ್. ಇಟ್ ಈಸ್ ಆಲ್ಸೋ ಇನ್ ಲಿಕ್ವಿಡ್ ಫಾರ್ಮ್. ಆಯ್ತಾ? ಫ್ಲೂಯಿಡ್ ಅಲ್ವಾ? ಸೊ ಫ್ಲೂಯಿಡ್, ಲಿಕ್ವಿಡ್ ಯಾವ್ದಿದೆ ಅದೆಲ್ಲದನ್ನು ನಾವು ವಾಟರ್ ಎಲಿಮೆಂಟ್ ಅಲ್ವಾ? ಸೊ ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ನೀರಿಗೂ ಕೂಡ ಪ್ರತಿ ಸರಿ ನೀರ್ ಕುಡಿಬೇಕಾದ್ರೆ ನೀವು ಥ್ಯಾಂಕ್ಸ್ ಹೇಳ್ತೀರಾ. ಓಕೆ, ಈವನ್ ವಾಟರ್ ಟೆಕ್ನಿಕ್ ಅದನ್ನು ಕೂಡ ಮಾಡ್ಬೋದು, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಎಸ್. ಇವಾಗ ಅದಾದ್ಮೇಲೆ ಪ್ರಾಣಾಯಾಮ ಹೇಳಿದೆ ಅಲ್ವಾ? ಸೊ ಪ್ರಾಣಾಯಾಮದಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಪ್ರಾಣಶಕ್ತಿ ಇಡೀ ದೇಹ ಸಂಚಲನ ಮಾಡಿ ಇಡೀ ದೇಹವನ್ನ ಎನರ್ಜೈಸ್ ಮಾಡುತ್ತೆ. ಅಂಡ್ ಇದೇ ಪ್ರಾಣಶಕ್ತಿಯನ್ನ ನೀವು ಆಮೇಲೆ ಏನ್ ಮಾಡ್ತೀರಾ, ನಿಮ್ಮ ಇಡೀ ದೇಹದಲ್ಲಿ ಚೆನ್ನಾಗಿ ಸಂಚಲನ ಮಾಡ್ತಾ ಇದೆ ಪ್ರಾಣಶಕ್ತಿ. ಆವಾಗ ನಾವೇನ್ ಮಾಡ್ತೀವಿ? ಮೆಡಿಟೇಟ್ ಮಾಡ್ತೀವಿ. ಸೊ ಮೆಡಿಟೇಟ್ ಮಾಡುವಾಗ್ಲೂ ಕೂಡ ಡೀಪ್ ಬ್ರೀದಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಕೂಡ ನಿಮ್ಮ ಬಾಡಿ ಎನರ್ಜೈಸ್ ಆಗುತ್ತೆ. ಆಮೇಲೆ ನಾವು ಒಂದೊಂದೇ ದೇಹದ ಭಾಗಕ್ಕೆ ಆ ಎನರ್ಜಿನ ಸೆಂಡ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಅವಾಗ ಪ್ರತಿ ಸಾರಿ ನೀವು ರಿಲ್ಯಾಕ್ಸ್ ಮಾಡ್ತಾ ಇರುವಾಗ ಪ್ರತಿಯೊಂದು ದೇಹದ ಭಾಗಗಳನ್ನ ಒಂದಾದ್ಮೇಲೆ ಒಂದು ರಿಲ್ಯಾಕ್ಸ್ ಮಾಡುವಾಗ ಆ ಎಲ್ಲಾ ಭಾಗಗಳಿಗೆ ಎನರ್ಜಿ ಫ್ಲೋ ಆಗುತ್ತೆ, ಶಕ್ತಿ ಸಂಚಲನ ಆಗುತ್ತೆ, ಪ್ರಾಣ ಸಂಚಲನ ಆಗುತ್ತೆ. ಆಯ್ತಾ? ಸೊ ಅವಾಗ ಏನಾಗುತ್ತೆ, ನಮ್ಗೆ ಎಲ್ಲಾ ದೇಹದಗಳು ಅಲ್ಲಿ ಏನಾದ್ರೂ ನೋವುಗಳಿದ್ರೆ ಅದು ನಿಧಾನವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಲ್ಲೇನಾದ್ರೂ ಅಡೆತಡೆಗಳಿದ್ರೆ, ಶಕ್ತಿ ಸಂಚಲನಕ್ಕೆ ಏನಾದ್ರೂ ಅಡೆತಡೆಗಳಿದ್ರೆ, ಬ್ಲಾಕೇಜಸ್ ಇದ್ರೆ ಅದು ಕೂಡ ನಿಧಾನವಾಗಿ ಕರಗಿ ಹೋಗಿ ಸರಾಗವಾಗಿ ಶಕ್ತಿ ಸಂಚಲನ ಆಗ್ತಾ ಬರುತ್ತೆ. ಸೊ ಅದೇ ರೀತಿ ನೀವು ಹೊರಗಡೆ ದೇಹದ ಹೊರಗಿನ ಭಾಗಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀರಾ. ಸೊ ಇದೇ ಸೀಕ್ರೆಟ್ ಏನು, ವೆರ್ ಎವರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್. ಅಂದ್ರೆ ನಿಮ್ಮ ಗಮನ ಎಲ್ಲಿಗೆ ಹರಿಯುತ್ತೋ ಅಲ್ಲಿಗೆ ಶಕ್ತಿ ಸಂಚಲನ ಆಗುತ್ತೆ. ಆಯ್ತಾ? ಇದೇ ಕಾನ್ಸೆಪ್ಟ್ ಅಲ್ಲಿ ನಾವು ಧ್ಯಾನವನ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ದೇಹವನ್ನ ಪೂರ್ತಿ ರಿಲ್ಯಾಕ್ಸ್ ಮಾಡಿ ಅವಾಗ ನಮ್ಮ ಮಗುವಿನ ಕಡೆ ನಮ್ಮ ಧ್ಯಾನವನ್ನ ತಗೊಂಡು ಹೋಗ್ತೀವಿ. ಸೊ ಅವಾಗ ನಾವು ಮಗುವಿನ ಕಡೆ ಯಾವಾಗ ಫೋಕಸ್ ಮಾಡ್ತೀವೋ, ಫಸ್ಟ್ ನಾವು ಸರ್ವೈವಲ್ ಮೋಡ್ ಇಂದ ಈಚೆ ಬಂದಿದೀವಿ, ಯಾಕಂದ್ರೆ ನಮ್ಮ ಇಡೀ ದೇಹ ಚೆನ್ನಾಗಿದೆ, ಒಳ್ಳೆ ಆರೋಗ್ಯವಾಗಿದೆ, ಮತ್ತು ಅದಕ್ಕೆ ಪೂರ್ತಿ ಸಂಚಲನ, ಪ್ರಾಣ ಸಂಚಲನ, ಶಕ್ತಿ ಸಂಚಲನ ಚೆನ್ನಾಗಾಗಿದೆ. ಅದನ್ನ ನಾವು ಖಾತ್ರಿ ಮಾಡ್ಕೊಂಡಾಗ ವಿ ಆರ್ ಹ್ಯಾಪಿ, ರಿಲ್ಯಾಕ್ಸ್ಡ್. ಇವಾಗ ನಾವು ಸರ್ವೈವಲ್ ಮೋಡ್ ಇಂದ ಕ್ರಿಯೇಷನ್ ಮೋಡಿಗೆ ಹೋಗ್ತಾ ಇದ್ದೀವಿ. ಏನು ಕ್ರಿಯೇಷನ್ ಮೋಡ್ ಅಂದ್ರೆ, ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಕಡೆಗೆ ನಮ್ಮ ಗಮನವನ್ನ ಹರಿಸ್ತೀವಿ. ಅವಾಗ ಏನಾಗುತ್ತೆ, ಆ ಮಗುವಿನ ಕಡೆಗೆ ಶಕ್ತಿ ಸಂಚಲನ ಆಗ್ತಾ ಬರುತ್ತೆ. ಆಯ್ತಾ? ಸೊ ಅವಾಗ ಏನ್ ಮಾಡುತ್ತೆ, ಪ್ಲಾಸೆಂಟಾ ಚೆನ್ನಾಗಿ ಎಲ್ಲದನ್ನ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಮಗುವಿನ ಕಡೆ ತಗೊಂಡು ಹೋಗುತ್ತೆ, ಮಗುವಿನ ಎಲ್ಲ ದೇಹದ ಭಾಗಗಳನ್ನು ಕೂಡ ನರ್ಚರ್ ಮಾಡುತ್ತೆ. ಆಯ್ತಾ? ಅಂದ್ರೆ ಅದನ್ನ ಮಗುವಿನ ಎಲ್ಲಾ ದೇಹದ ಭಾಗಗಳನ್ನು ಅದು ಎನರ್ಜೈಸ್ ಮಾಡ್ತಾ ಬರುತ್ತೆ. ಪ್ರತಿಯೊಂದು ಸೆಲ್ಸ್, ಎಷ್ಟು ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ, ಮಗುವಿನ ಇಡೀ ದೇಹ ಫಾರ್ಮೇಶನ್ ಆಗ್ತಾ ಇರುವಂತಹ ಸಮಯ ಇದು ಅಲ್ವಾ? ಪ್ರತಿಯೊಂದು ಜೀವಕೋಶನೂ ಕೂಡ ಇಂಪಾರ್ಟೆಂಟ್ ನಮಗೆ. ಅಷ್ಟಕ್ಕೂ ಪ್ರತಿ ಜೀವಕೋಶಕ್ಕೂ ತಗೊಂಡು ಹೋಗಿ ನಿಮ್ಮ ದೇಹದಿಂದ ಅಬ್ಸಾರ್ಬ್ ಮಾಡಿದಂತಹ ನ್ಯೂಟ್ರಿಷನ್ನ, ಎನರ್ಜಿನ, ಅದರಿಂದ ಬಂದಂತಹ ಎಲ್ಲಾ ಶಕ್ತಿಗಳನ್ನ ತಗೊಂಡೋಗಿ ಮಗುವಿನ ದೇಹದ ಎಲ್ಲ ಭಾಗಗಳನ್ನ ಒಂದೊಂದೇ 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 ಎನರ್ಜೈಸ್ ಮಾಡ್ತಾ ಮಾಡ್ತಾ ಕ್ರಿಯೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ. ರೈಟ್? ಸೊ ಇವಾಗ ಎರಡ್ ಎರಡ್ ಪಟ್ಟು ತಿನ್ನೋ ಹಾಗಿಲ್ಲ. ಆಯ್ತಾ? ನಮ್ ಮಗು ಇದೆ ಅದಕ್ಕೆ ಕ್ರಿಯೇಷನ್ಗೆ ಬೇಕು ಅಂತ 2 ಟೈಮ್ಸ್ ತಿನ್ನೋ ಹಾಗಿಲ್ಲ, ಜಾಸ್ತಿ ತಿನ್ನೋದಲ್ಲ. ಅದೇ ನೀವು ಎಷ್ಟು ತಿಂತೀರೋ ಅದರಲ್ಲಿ ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಮಾಡುವಂತಹ ಸಮಯ. ಓಕೆ? ಅಂಡ್ ನೀವು ವಾಟರ್ ಇಂಟೇಕ್ ಕೂಡ ನೀವು ಖಂಡಿತವಾಗಿ ಪ್ರತಿ ಸರಿ ವಾಟರ್ನ ತಗೊಳ್ಳುವಾಗ ಥ್ಯಾಂಕ್ಸ್ ಹೇಳಿ ವಾಟರ್ನ ಕುಡೀರಿ. ಆಯ್ತಾ? ನೀರನ್ನ ಕುಡೀರಿ. ಆವಾಗ ಏನಾಗುತ್ತೆ, ನೀವು ಯು ಆರ್ ಥ್ಯಾಂಕಿಂಗ್ ವಾಟರ್ ಎಲಿಮೆಂಟ್ ಆಲ್ಸೋ.
ಆಯ್ತಾ? ಸೊ ನಿಮ್ಮ ದೇಹದಲ್ಲಿರುವ ನೀರಿನ ಅಂಶನು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮಗುವಿನ ದೇಹ, ಅದರ ಸುತ್ತ ಇರುವಂತಹ ಅಮ್ನಾಯ್ಟಿಕ್ ಫ್ಲೂಯಿಡ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ನಮ್ಗೆ ಸ್ವಾದಿಷ್ಟಾನ ಚಕ್ರ ಅಂತ ಕರಿತೀವಿ, ರೈಟ್? ಸ್ವಾದಿಷ್ಟಾನ ಚಕ್ರ ಅಂದ್ರೆ ಸ್ಯಾಕ್ರಲ್ ಚಕ್ರ. ಅದು ಎಲ್ಲಿರುತ್ತೆ? ನಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿರುವಂತಹ ಚಕ್ರ ಅದು. ಆಯ್ತಾ? ಸೊ ನಮ್ಮ ಹೊಕ್ಕುಳದಿಂದ 2 ಇಂಚ್ ಕೆಳಗಡೆ, ಆಯ್ತಾ, ಒಂದು 4 ಬೆರಳು ಇಷ್ಟು ಕೆಳಗಡೆ ಬಂದ್ರೆ ಅಲ್ಲಿ ಸಿಗುವಂತಹ ಚಕ್ರ ಅದು. ಆಯ್ತಾ? ಎನರ್ಜಿ ಪಾಯಿಂಟ್, ಕೆಲವೊಂದು ನಾಡಿಗಳು ಸೇರುವಂತಹ ಜಾಗ. ಸೊ ಇಲ್ಲಿ ಯಾವ ಯಾವ ಪಾರ್ಟ್ಸ್ ಇರುತ್ತೆ ಅದೆಲ್ಲದಕ್ಕೂ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ, ಈವನ್ ಕಿಡ್ನಿ ಇದೆ, ಬ್ಲಾಡರ್ ಇದೆ, ಇಂಟೆಸ್ಟೈನ್ ಇದೆ, ರೈಟ್, ಅದರ ಸುತ್ತ ಇದೆ. ಆದ್ರೆ ಮೇನ್ಲಿ ನಾವು ಫೋಕಸ್ ಮಾಡುವಂಥದ್ದು ಯಾವುದು? ಗರ್ಭಾಶಯ, ರೈಟ್? ಅದರಲ್ಲಿ ಮಗು ಬೆಳೀತಾ ಇದೆ, ಆಯ್ತಾ? ಮಗುವಿನ ಸುತ್ತ ನೀರಿದೆ. ಸೊ ದಿಸ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ವಾಟರ್ ಎಲಿಮೆಂಟ್, ನಮ್ಮ ಸ್ಯಾಕ್ರಲ್ ಚಕ್ರ. ಅದಕ್ಕೋಸ್ಕರ ನಾವು ನೀರಿನ ಜೊತೆ ತುಂಬಾ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸ್ಕೋಬೇಕಾಗತ್ತೆ. ಅಂಡ್ ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ, ಬಿಕಾಸ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ವಾಟರ್ ಮ್ಯಾನಿಫೆಸ್ಟೇಷನ್ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಅಂಡ್ ಈ ತರ ನಾವು ಪ್ರಾಣಶಕ್ತಿಯ ಮೇಲೆ ವರ್ಕ್ ಮಾಡಿ ಆಮೇಲೆ ನಾವು ಮೆಡಿಟೇಟ್ ಮಾಡ್ತೀವಿ. ಓಕೆ, ಮೆಡಿಟೇಷನ್ ಆದ್ಮೇಲೆ ನಾವೇನ್ ಮಾಡ್ತೀವಿ? ವಿಲ್ ಬಿ ಇನ್ ಅ ವೆರಿ ಹೈ ವೈಬ್ರೇಷನ್. ಓಕೆ, ಅದನ್ನ ಆ ಶಕ್ತಿಯನ್ನ ನಾವು ಯೂಸ್ ಮಾಡ್ಕೋಬೇಕಂದ್ರೆ ಆ ಟೈಮಲ್ಲಿ ಅಫರ್ಮೇಶನ್ಸ್ ನ ಹೇಳ್ತೀವಿ. ಓಕೆ, ನಾನು ಅಫರ್ಮೇಶನ್ಸ್ ಬರೆಯೋದು ಕೂಡ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಯಾವ ರೀತಿ ಬರೀಬೇಕು ಎಲ್ಲ. ಸೊ ಅದಾದ ನಂತರ ನಾವು ವಿಲ್ ಗೋ ಫಾರ್ ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್. ಓಕೆ, ಪ್ರತಿಯೊಬ್ರು ಒಬ್ಬರಿಗೊಬ್ರು ಬ್ಲೆಸ್ ಮಾಡ್ತೀರಾ, ಆಯ್ತಾ? ಒಬ್ರು ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಬ್ಲೆಸ್ ಮಾಡಿದಾಗ ನಮಗೂ ಕೂಡ ಅದೇ ತರ ಬ್ಲೆಸ್ಸಿಂಗ್ಸ್ ವಾಪಸ್ ಬರುತ್ತೆ. ಓಕೆ, ಸೊ ಈ ತರ ಮಾಡಿ ದೆನ್ ವಿಲ್ ಗೋ ಫಾರ್ ಏನು ಆಕ್ಟಿವಿಟೀಸ್. ಯಾವ್ದಾದ್ರು ಅಂದ್ರೆ ನೀವೇ ಕೂತು ಜಾಸ್ತಿ ಹೊತ್ತು ಕೂತು ಮಾಡುವಂಥದ್ದಲ್ಲ, ನಾನು ಕ್ವೆಶನ್ಸ್ ಕೇಳ್ತೀನಿ, ನೀವು ಆನ್ಸರ್ಸ್ ಮಾಡ್ತೀರಾ. ಸೊ ಈ ತರ ಕೆಲವೊಂದು ಫನ್ ಆಕ್ಟಿವಿಟೀಸ್ ಮಾಡೋಣ. ಓಕೆ, ಎಸ್, ಇದು ನಮ್ಮ ಡೈಲಿ ಕ್ಲಾಸಸ್ ಅಲ್ಲಿ ಇರುವಂತಹ ರುಟೀನ್. ಓಕೆ, ಸೊ ದಟ್ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೆಲವೊಂದ್ಸರಿ ಕೆಲವೊಂದು ಕ್ಲಾಸಸ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಕೂಡ ಹೇಳ್ತೀನಿ. ಅಂಡ್ ಇಟ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ಟ್ರಾನ್ಸ್ಫಾರ್ಮೇಶನ್. ನಿಮ್ಮ ವೈಬ್ರೇಷನ್ ಮೇಲೆ ಹೆಲ್ಪ್ ಮಾಡಬೇಕು ಅಂಡ್ ನಿಮಗೆ ಎನರ್ಜಿ ಕೊಡ್ಬೇಕು, ಮಗುವಿಗೆ ಎನರ್ಜಿ ಕೊಡ್ಬೇಕು, ಮಗುವಿನ ಹೆಲ್ತ್ ಚೆನ್ನಾಗಿರ್ಬೇಕು, ಅಂಡ್ ಈವನ್ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಕಾಂಟ್ರಿಬ್ಯೂಷನ್ ಆಗ್ಬೇಕು. ದಿಸ್ ಇಸ್ ದ ಮೇನ್ ಫೋಕಸ್. ಓಕೆನಾ? ಓಕೆ, ಎಸ್, ಇವಾಗ ಓಕೆ, ಕೇಳಿಸ್ತಾ ಇದೆಯಲ್ಲ ನಿಮ್ಗೆ? ಏನಾದ್ರೂ ಡಿಸ್ಟರ್ಬೆನ್ಸ್ ಇದೆಯಾ? ಮಧ್ಯದಲ್ಲಿ ಕಟ್ ಆಗ್ತಿತ್ತು ಮ್ಯಾಮ್. ಹೌದಾ? ವಿಡಿಯೋ ಓಕೆ. ಇವಾಗ ಜಸ್ಟ್ 2 ಮಿನಿಟ್ಸ್ ಬ್ಯಾಕ್ ಫುಲ್ ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಏನೋ ಇರ್ಲೇ ಇಲ್ಲ, ವಿಡಿಯೋ ಸ್ಟಕ್ ಆಗಿತ್ತು. ಓ ಹೌದಾ? ಆ, ಓಕೆ, ಇದು ಏನೋ ನೋಟಿಫಿಕೇಶನ್ ಬಂದಿತ್ತು ಇಲ್ಲಿ, ಝೂಮ್ ಇಸ್ ನಾಟ್ ವರ್ಕಿಂಗ್ ಅಂತ ಹೇಳಿ. ಬಟ್ ಇವಾಗ ಓಕೆ ಅಲ್ಲ? ಇವಾಗ ಇವಾಗ ಕರೆಕ್ಟ್. ಕೇಳಿಸ್ತೆ. ಓಕೆ, ಅದು ನಾನು 11 to 12 ಕ್ಲಾಸ್ ತಗೊಂಡಿದ್ದೆ. ಸೊ ಇದು ಕಂಟಿನ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ಏನಾದ್ರೂ ಸ್ಟಕ್ ಆಗಿರ್ಬೇಕು, ಟೆಕ್ನಿಕಲ್ ಇಶ್ಯೂ ಏನು. ಓಕೆ, ನೋ ಪ್ರಾಬ್ಲಮ್. ಇವತ್ತು ಆಲ್ರೆಡಿ ಟೈಮ್ ಆಯ್ತು, ಇಟ್ಸ್ ಓಕೆ. ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ ಟ್ರೈ ಮಾಡೋಣ. ಎಸ್, ಓಕೆ, ಯು ಕ್ಯಾನ್ ಸಿಟ್ ಸ್ಟ್ರೈಟ್. ಯು ಆರ್ ಸಿಟ್ಟಿಂಗ್, ನೇರವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ 2 ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಬಲಗೈಯನ್ನು ನಿಮ್ಮ ಎದೆಯ ಭಾಗದ ಮೇಲೆ ಇಡಿ, ನಿಮ್ಮ ಎಡಗೈಯನ್ನ ಕಿಬ್ಬೊಟ್ಟೆಯ ಭಾಗದಲ್ಲಿಡಿ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ ಉಸಿರಾಟ, ನೀವು ಉಸಿರಾಡ್ತಾ ಇರೋದು ಎಲ್ಲಿಯವರೆಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗೆ ಗಮನ ಕೊಡಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ನೀವು ಉಸಿರನ್ನ ತೆಗೆದುಕೊಳ್ತಾ ಇರುವಾಗ ಪ್ರತಿ ಸಾರಿ ಎಲ್ಲಿಯವರೆಗೆ ನಿಮ್ಮ ಉಸಿರು ತಲುಪ್ತಾ ಇದೆ, ಎದೆಯ ಭಾಗದವರೆಗೆನ ಅಥವಾ ಕುತ್ತಿಗೆಯವರೆಗೆನ ಅಥವಾ ಇನ್ನ ಕೆಳಗಡೆ ಅಂದ್ರೆ ನಿಮ್ಮ ಹೊಟ್ಟೆಯವರೆಗೂ ಅದು ಉಸಿರು ತಲುಪ್ತಾ ಇದೆಯಾ,
ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಬರ್ತಾ ಇದೆಯಾ? ಇದೆಲ್ಲದನ್ನ ಹಾಗೆ ಗಮನ ಕೊಡಿ. ನಿಮ್ಮ ಎದೆಯ ಭಾಗ ಮುಂದೆ ಬರ್ತಾ ಇದೆಯಾ? ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನ ಪಠಿಸೋಣ. ನನ್ನ ಜೊತೆಗೆ ನೀವು ಇದನ್ನ ಮಾಡಬಹುದು. ವಿಲ್ ಚಾಂಟ್ ಓಂ ಮಂತ್ರ ಫಾರ್ 11 ಟೈಮ್ಸ್. ಪ್ರತಿ ಸಾರಿ ಓಂ ಅಂತ ಹೇಳುವಾಗ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್, ನಿಮ್ಮ ಎದೆಯ ಭಾಗದಲ್ಲಿ ಆಗ್ತಾ ಇರುವಂತಹ ತರಂಗಗಳು, ವೈಬ್ರೇಷನ್ಸ್, ಮತ್ತು ನಿಮ್ಮ ಗಂಟಲು ಮತ್ತು ನಿಮ್ಮ ತಲೆ. ಒಂದು ಸಾರಿ ಓಂ ಹೇಳುವಾಗ ಇದಿಷ್ಟೂ ಭಾಗಗಳನ್ನ ನೀವು ಕವರ್ ಮಾಡ್ಬೇಕಾಗುತ್ತೆ. ನಿಮ್ಮ ಫೋಕಸ್ ನಿಮ್ಮ ಹೊಟ್ಟೆಯಿಂದ ತಲೆಯ ಭಾಗದವರೆಗೆ ನಿಧಾನವಾಗಿ ಬರ್ಬೇಕಾಗುತ್ತೆ. ರಿಲ್ಯಾಕ್ಸ್. Take a deep breath in and chant as per your capacity. Relax. Feel the vibrations created by Om Mantra. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಹಾಗೂ ನಿಮ್ಮ ಮುಖದಲ್ಲಿ, ನಿಮ್ಮ ತಲೆಯಲ್ಲಿ ಆಗಿರುವಂತಹ ತರಂಗಸ್ಥಾಯಿಯನ್ನು, ವೈಬ್ರೇಷನ್ಸ್ ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ ಈ ಮಂತ್ರವನ್ನ ಹೇಳಿ. ರಿಪೀಟ್ ಆಫ್ಟರ್ ಮೀ. ನನ್ನ ನಂತರ ಇದನ್ನ ಹೇಳಿ. ಫೀಲ್ ದ ಡಿವೈನ್ ಎನರ್ಜಿ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆ ಒಂದು ದಿವ್ಯವಾದ ಶಕ್ತಿಯನ್ನ ಆಹ್ವಾನಿಸಿ ಮಂತ್ರವನ್ನ ಪಠಣೆ ಮಾಡಿ. ದೇವಕೀ ಸುತ ಗೋವಿಂದ ವಾಸುದೇವಾ ಜಗತ್ಪತೆ
देहि मे तनयं कृष्ण त्वामहं शरणं गतः. ರಿಲ್ಯಾಕ್ಸ್. ಈಗ ಈ ಒಂದು ಮಂತ್ರದ ಪಠನೆಯಿಂದ ಆದಂತಹ ತರಂಗದಲ್ಲಿ ಆದಂತಹ ಬದಲಾವಣೆಗಳನ್ನು ಗಮನಿಸಿ. ಫೀಲ್ ದ ಡಿವೈನ್ ಎನರ್ಜಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಟು ನೀವು ಮಲ್ಕೊಂಡಿದ್ರೆ, ಅಕಸ್ಮಾತ್ ನಿಮ್ಗೆ ಬೆಡ್ ರೆಸ್ಟ್ ಸಜೆಸ್ಟ್ ಮಾಡಿದ್ರೆ ಮಲ್ಕೊಂಡು ಕೂಡ ಮೆಡಿಟೇಟ್ ಮಾಡಬಹುದು. ಎಸ್. ಈಗ ನಾವು ಪ್ರಾಣಾಯಾಮವನ್ನ ಮಾಡೋಣ, ಆಮೇಲೆ ನೀವು ಮಲ್ಕೊಂಡು ಮೆಡಿಟೇಟ್ ಮಾಡಬಹುದು. ಓಕೆ. ಎಸ್. ನೇರವಾಗಿ ಕುತ್ಕೊಂಡು ನಿಮ್ಮ ಬೆನ್ನೆಲುಬು, ಕತ್ತು ಮತ್ತು ತಲೆ ನೇರವಾಗಿರ್ಲಿ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಡಿ. ಎರಡು ಕೈಗಳು ಆಕಾಶ ನೋಡುವಂತಿರ್ಲಿ. ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆ ಅಂದ್ರೆ ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನ ಟಚ್ ಮಾಡಿ. ಹೆಬ್ಬೆರಳು ಮತ್ತು ತೋರ್ಬೆರಳು, ಎಡಗೈಯ ಹೆಬ್ಬೆರಳು, ತೋರ್ಬೆರಳು ಒಂದನ್ನೊಂದು ತಾಕುವಂತಿರ್ಲಿ. ಅದರ ಸ್ಪರ್ಶವನ್ನ ಗಮನಿಸಿ. ಇದು ಜ್ಞಾನ ಮುದ್ರೆ. ಯು ಆರ್ ಸೆಟ್ಟಿಂಗ್ ಇನ್ ಇಂಟೆನ್ಷನ್. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯಿಂದ ನಿಮ್ಮ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ಹಾಗೂ ನಿಮ್ಮ ಬಲಗೈಯ ಹೆಬ್ಬೆರಳಿನಿಂದ ಬಲ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ. ನಿಮ್ಮ ತೋರ್ಬೆರಳು ಮಧ್ಯ ಬೆರಳನ್ನ ನೀವು ಮಡಚಿಟ್ಕೋಬಹುದು ಅಥವಾ ನಿಮ್ಮ ಹಣೆಯ ಭಾಗದಲ್ಲಿ ಇಟ್ಕೋಬಹುದು. ನಿಮ್ಮ ಉಂಗುರದ ಬೆರಳಿನಿಂದ ನೀವು ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗೆ ಹಾಕಿ ನಿಧಾನವಾಗಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಮತ್ತೊಮ್ಮೆ ಉಸಿರನ್ನ ಒಳಗ್ ತೆಗೆದುಕೊಳ್ಳಿ. ಬ್ರೀತ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಈಗ ನಿಮ್ಮ ಉಂಗುರದ ಬೆರಳಿನಿಂದ ಎಡಗಡೆ ನಾಸ್ಟ್ರಿಲ್ಸ್ ನ ಕ್ಲೋಸ್ ಮಾಡಿ, ಬಲಗಡೆ ನಾಸ್ಟ್ರಿಲ್ ಓಪನ್ ಆಗ್ಲಿ. ಬ್ರೀತ್ ಔಟ್ ಥ್ರೂ ರೈಟ್ ನಾಸ್ಟ್ರಿಲ್. ಬ್ರೀತ್ ಇನ್ ಥ್ರೂ ರೈಟ್ ನಾಸ್ಟ್ರಿಲ್. ಮತ್ತೊಮ್ಮೆ ಬಲಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಬಲಗಡೆ ಮೂಗನ್ನ ಕ್ಲೋಸ್ ಮಾಡಿ ಎಡಗಡೆ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಬ್ರೀತ್ ಔಟ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಬ್ರೀತ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ನಿಧಾನವಾಗಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗೆ ಹಾಕಿ. ಕ್ಲೋಸ್ ಯೋರ್ ಲೆಫ್ಟ್ ನಾಸ್ಟ್ರಿಲ್. ಮತ್ತೊಮ್ಮೆ ಬಲಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಬಲಗಡೆ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಎಡಗಡೆ ಮೂಗಿನ ಹೊಳ್ಳೆಯಿಂದ ಇನ್ಹೇಲ್, ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಎಡಗಡೆ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ಬ್ರೀತ್ ಇನ್ ಥ್ರೂ ರೈಟ್ ನಾಸ್ಟ್ರಿಲ್. ಬ್ರೀತ್ ಔಟ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಇನ್ನೊಮ್ಮೆ ಮಾಡಿ. ಬ್ರೀತ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. Breathe out through right nostril. Breathe in through right nostril.
Breathe out through left nostril. Relax. ಈಗ ರಿಲೀಸ್ ಮಾಡಿ ನಿಮ್ಮ ಬಲಗೈಯನ್ನ ನಿಮ್ಮ ತೊಡೆಯ ಮೇಲೆ ಇಟ್ಟು ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಪ್ರಾಣ ಸಂಚಲನವನ್ನ, ರಕ್ತ ಸಂಚಲನವನ್ನ ಹಾಗೆ ಗಮನಿಸಿ. ನಿಮ್ಮ ಉಸಿರಾಟದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನಿಸಿ. Feel the changes in your breathing pattern. Relax. ಈಗ ನಿಧಾನವಾಗಿ ನೀವು ಮಲ್ಕೊಂಡು ಈ ಮೆಡಿಟೇಷನ್ ಮಾಡೋದಾದ್ರೆ ಖಂಡಿತ ಮಲ್ಕೊಂಡು ಮಾಡಬಹುದು. ಅಥವಾ ನೀವು ಕುತ್ಕೊಂಡಿದ್ರೆ ಸುಖಾಸನದಲ್ಲಿ ಕುತ್ಕೊಳ್ಳಿ. ಅಂದ್ರೆ ನಿಮಗೆ ಕಂಫರ್ಟಬಲ್ ಆಗುವಂತಹ ಒಂದು ಆಸನ. ಚಕ್ಲ ಬಕ್ಲ ಹಾಕೋಬಹುದು, ಅಥವಾ ನಿಮ್ಮ ಕಾಲುಗಳನ್ನ ಚಾಚಬಹುದು, ಅಥವಾ ಕಾಲುಗಳನ್ನ ಕೆಳಗಡೆ ಇಡಬಹುದು ಕುರ್ಚಿಯಿಂದ. ಸುಖಾಸನದಲ್ಲಿ ಅಂದ್ರೆ ನಿಮ್ಮ ಸ್ಥಿರ ಸ್ಥಿತಿಯಲ್ಲಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ನೀವು ಮಲ್ಕೊಂಡಿದ್ರೆ ಟೇಕ್ ಸಪೋರ್ಟ್ ಆಫ್ ಪಿಲೋಸ್. ದಿಂಬಿನ ಸಹಾಯವನ್ನ ತೆಗೆದುಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಅಂಡ್ ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯಿಂದ ಪಾದದವರೆಗೆ ಇಡೀ ದೇಹ ರಿಲ್ಯಾಕ್ಸ್ ಆಗಲಿ. ಮೊದಲನೇದಾಗಿ ನಿಮ್ಮ ನೆತ್ತಿಯ ಭಾಗವನ್ನ, ನಿಮ್ಮ ತಲೆಯ ಭಾಗವನ್ನ, ನಿಮ್ಮ ತಲೆಯಲ್ಲಿರುವ ಪ್ರತಿಯೊಂದು ಕೂದಲುಗಳು, ಕೂದಲಿನ ಬೇರು ಸಹ ರಿಲ್ಯಾಕ್ಸ್ ಆಗ್ಲಿ. ಅಲ್ಲಿರುವಂತಹ ಪ್ರತಿ ಕೂದಲಿನ ಬುಡದಲ್ಲಿರುವಂತಹ ತೇವಾಂಶವನ್ನು ನೀವು ಹಾಗೆ ಗಮನ ಕೊಡಿ, ಗಮನಿಸಿ. ನಿಮ್ಮ ಕೂದಲಿನ ಪ್ರತಿಯೊಂದು ಬೇರು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ಈಗ ನಿಮ್ಮ ಹಣೆಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ. ವಿಶ್ರಾಮ ಮಾಡಿ. ನಿಮ್ಮ ಹುಬ್ಬುಗಳನ್ನ ವಿಶ್ರಮಿಸಿ. ನಿಮ್ಮ ಕಣ್ಣುಗಳು, ಕಣ್ಣಿನ ಗುಡ್ಡೆಗಳು, ನಿಮ್ಮ ರೆಟಿನಾ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಕಣ್ಣಿನ ರೆಪ್ಪೆಗಳು ಕೂಡ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎರಡೂ ಕೆನ್ನೆಗಳು ವಿಶ್ರಮಿಸಲಿ. ನಿಮ್ಮ ಮೂಗು, ಮೂಗಿನ ಎರಡು ಹೊಳ್ಳೆಗಳು, ಹಾಗೂ ನಿಮ್ಮ ಮೇಲ್ದುಟಿ, ಕೆಳದುಟಿ, ನಿಮ್ಮ ಒಸಡುಗಳು ಕೂಡ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ನಾಲಿಗೆಯನ್ನ ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your chin, cheeks, ನಿಮ್ಮ ಕೆನ್ನೆಗಳು, ಗದ್ದ, ನಿಮ್ಮ ಎರಡು ಕಿವಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಹಿಂಭಾಗ, ಎರಡು ಬದಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡು ಭುಜಗಳನ್ನ, ತೋಳುಗಳನ್ನ ಹಾಗೂ ಮೊಣಕೈಗಳು, ಹಾಗೂ ಎರಡೂ ಕೈಗಳ ಬೆರಳುಗಳನ್ನ ಕೂಡ ರಿಲ್ಯಾಕ್ಸ್ ಮಾಡಿ. ಅಂಗೈ ಮುಂಗೈ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎದೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಭಾಗ, ಹೊಟ್ಟೆಯ ಮೇಲ್ಭಾಗ, ಮಧ್ಯಭಾಗ ಹಾಗೂ ಕೆಳಭಾಗ, ನಿಮ್ಮ ಹೊಟ್ಟೆಯ ಎಡಬದಿ ಹಾಗೂ ಬಲಬದಿ ರಿಲ್ಯಾಕ್ಸ್ ಆಗ್ಲಿ. ಈಗ ನಿಮ್ಮ
ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಹಿಂಭಾಗದಿಂದ ಹಿಡಿದು ನಿಮ್ಮ ಸೊಂಟದ ಭಾಗದವರೆಗೆ ಬೆನ್ನೆಲುಬನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your hip muscles, pelvic floor muscles. ನಿಮ್ಮ ಕಿಬ್ಬೊಟ್ಟೆಯ ಭಾಗ, ನಿಮ್ಮ ಗರ್ಭಾಶಯದ ಭಾಗ ಹಾಗೂ ಅದರ ಕೆಳಭಾಗ, ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳು ಎಲ್ಲದನ್ನ ರಿಲ್ಯಾಕ್ಸ್ ಮಾಡಿ. ನೀವು ಕುಳಿತುಕೊಂಡಿರುವಂತಹ ಜಾಗ, ನಿಮ್ಮ ಸೊಂಟದ ಕೆಳಭಾಗ, ಹಿಪ್ ಮಸಲ್ಸ್ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಥೈಸ್, ನಿಮ್ಮ ಎರಡು ತೊಡೆಯ ಭಾಗಗಳನ್ನ ರಿಲ್ಯಾಕ್ಸ್ ಮಾಡಿ. ಮೊಣಕಾಲುಗಳು, ಕೀಲುಗಳು, ನಿಮ್ಮ ಮೀನ್ಖಂಡಗಳು, ಹಿಮ್ಮಡಿಗಳು ಹಾಗೂ ಪಾದಗಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಕಾಲಿನ ಎಲ್ಲಾ ಪ್ರತಿಯೊಂದು ಬೆರಳುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಇಡೀ ದೇಹದಲ್ಲಿ ಪ್ರಾಣದ ಸಂಚಲನ, ಶಕ್ತಿಯ ಸಂಚಲನ ಆಗಿದೆ. ನಿಮ್ಮ ಗಮನ ಎಲ್ಲೆಲ್ಲಿಗೆ ಹರಿಯುತ್ತೋ ಅಲ್ಲಿಗೆಲ್ಲ ಸಂಚಲನ, ಶಕ್ತಿಯ ಸಂಚಲನ, ಪ್ರಾಣದ ಸಂಚಲನ ಆಗಿದೆ. ಇದನ್ನ ಹಾಗೆ ಫೀಲ್ ಮಾಡ್ತಾ ರಿಲ್ಯಾಕ್ಸ್. ಇಡೀ ದೇಹದಲ್ಲಿ ಒಂದು ರೀತಿಯಾಗಿ ಜೆರಾಕ್ಸ್ ಮೆಷಿನ್ ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ಇಡೀ ದೇಹವನ್ನ ಮೇಲಿನಿಂದ ಕೆಳಗಿನವರೆಗೆ ಸ್ಕ್ಯಾನ್ ಮಾಡಿ. ಈಗ ನಿಮ್ಮ ಮೇಲೆ ಒಂದು ದಿವ್ಯವಾದ ಬೆಳಕು ಬೀಳ್ತಾ ಇದೆ. ಈ ಒಂದು ಬೆಳಕಿನಲ್ಲಿ ರೈನ್ಬೋ, ಕಾಮನಬಿಲ್ಲಿನ ಪ್ರತಿಯೊಂದು ಬಣ್ಣಗಳು ಇದೆ. ಈ ಕಾಮನಬಿಲ್ಲಿನ ಬಣ್ಣಗಳು ನಿಮ್ಮ ದೇಹದ ಒಳಗೆ ಪ್ರವೇಶ ಮಾಡ್ತಾ ಇದೆ. ಒಂದು ಟ್ರಾನ್ಸ್ಪರೆಂಟ್ ಬಬಲ್ನ ರೀತಿಯಲ್ಲಿ ನಿಮ್ಮ ಕಡೆ ಬರ್ತಾ ಇರುವಂತಹ ಈ ಒಂದು ಕಾಮನಬಿಲ್ಲು ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ನೆತ್ತಿಯ ಭಾಗದಿಂದ ಹಾಗೆ ಕೆಳಗೆ ಬರ್ತಾ ಪ್ರತಿಯೊಂದು ಜೀವಕೋಶಗಳನ್ನು ಕೂಡ ಇದು ಸೇರ್ತಾ ಇದೆ. ದಿಸ್ ಇಸ್ ಆಲ್ಸೋ ಅ ಕಲರ್ ಥೆರಪಿ. ಇದು ಒಂದು ಕಲರ್ ಥೆರಪಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಿಮ್ಮ ಇಡೀ ದೇಹದಲ್ಲಿ ಪ್ರತಿಯೊಂದು ಬಣ್ಣಗಳು, ಕಾಮನಬಿಲ್ಲನ ಪ್ರತಿಯೊಂದು ಬಣ್ಣಗಳು ಕರಗಿ ಹೋಗ್ತಾ ಇದೆ, ಸೇರಿಕೊಳ್ತಾ ಇದೆ. ಇಡೀ ದೇಹದಲ್ಲಿ ಈ ಎಲ್ಲಾ ಕಲರ್ಸ್ ಶಕ್ತಿಯ ರೀತಿಯಲ್ಲಿ, ಪ್ರಾಣದ ರೀತಿಯಲ್ಲಿ ಸಂಚಲನ ಮಾಡ್ತಾ ಇದೆ. ನಿಮ್ಮ ರಕ್ತದ ಪ್ರತಿಯೊಂದು ಕಣಕಣಗಳಲ್ಲೂ ಸೇರಿಕೊಂಡು ಇಡೀ ದೇಹದಲ್ಲಿ ಇದು ಸಂಚಲನ ಮಾಡ್ತಾ ಇದೆ. ನಿಮ್ಮ ಇಡೀ ದೇಹ ಒಂದು ರೈನ್ಬೋನ ರೀತಿಯಲ್ಲಿ, ಅಂದ್ರೆ ಒಂದು ಕಾಮನಬಿಲ್ಲಿನ ರೀತಿಯಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದೆ. ಎಲ್ಲೆಲ್ಲಿ ಈ ಕಾಮನಬಿಲ್ಲಿನ ಬಣ್ಣ ತಲುಪ್ತಾ ಇದೆಯೋ ಆ ಎಲ್ಲಾ ಭಾಗಗಳಲ್ಲಿ ನಿಮಗೆ ಶಕ್ತಿಯ ಸಂಚಲನ ಆಗ್ತಾ ಇದೆ. This rainbow is covering all your body parts. ನಿಮ್ಮ ಒಳಗಿನ ಅಂಗಾಂಗಗಳನ್ನು ಕೂಡ ಈ ಒಂದು ಬಂಗಾರದ ಬಣ್ಣ ಹಾಗೂ ಈ ಒಂದು ಕಾಮನಬಿಲ್ಲಿನ ಬಣ್ಣ ಕವರ್ ಮಾಡ್ತಾ ಇದೆ. ಮೊದಲನೇದಾಗಿ ನಿಮ್ಮ ಬ್ರೈನ್, ನಿಮ್ಮ ಮೆದುಳನ್ನ ಇದು ಕವರ್ ಮಾಡ್ತಾ ಇದೆ. ನಿಮ್ಮ ಇಡೀ ಮೆದುಳು ಕಾಮನಬಿಲ್ಲಿನ ಬಣ್ಣಗಳ ರೀತಿಯಲ್ಲಿ ಹೊಳಿತಾ ಇದೆ. ಈಗ ಹಾಗೆ ಕೆಳಗಡೆ ಬರ್ತಾ ನಿಮ್ಮ ಮುಖವನ್ನ ಪೂರ್ತಿಯಾಗಿ ಇದು ಬಣ್ಣಗಳ ಓಕುಳಿಯಲ್ಲಿ ಸೇರಿಸಿಕೊಂಡಿದೆ. ನಿಮ್ಮ ಇಡೀ ಮುಖವನ್ನ ಕವರ್ ಮಾಡ್ತಾ ಇದೆ. ನಿಮ್ಮ ಕುತ್ತಿಗೆಯನ್ನ ಇದು ಸೇರ್ತಾ ಇದೆ. ಈ ಒಂದು ಕಾಮನಬಿಲ್ಲಿನ ಬಣ್ಣ, ಇದರಲ್ಲಿರುವಂತಹ ಪ್ರತಿಯೊಂದು ಬಣ್ಣದಲ್ಲಿರುವಂತಹ ಶಕ್ತಿ ನಿಮ್ಮ ದೇಹದ ಎಲ್ಲಾ ಭಾಗಗಳನ್ನ ಪ್ರವೇಶ ಮಾಡ್ತಾ ಇದೆ.
ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಿಮ್ಮ ಬಾಯಿ ಆಗಿರಬಹುದು ಅಥವಾ ಅನ್ನನಾಳ, ಹಾಗೂ ನಿಮ್ಮ ಹೊಟ್ಟೆಯ ಭಾಗ, ಅದರ ಸುತ್ತ ಇರುವಂತಹ ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಇಡೀ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆಯ ಎಲ್ಲಾ ಭಾಗಗಳು ಕೂಡ ಈ ಒಂದು ಕಾಮನ ಬಿಲ್ಲಿನ ಬಣ್ಣದ ರೀತಿಯಲ್ಲಿ ಹೊಳಿತಾ ಇದೆ. ಇದೇ ರೀತಿ ನಿಮ್ಮ ಹಾರ್ಟ್, ಲಂಗ್ಸ್, ನಿಮ್ಮ ಎದೆಯ ಭಾಗ, ನಿಮ್ಮ ರಿಬ್ ಕೇಜ್, ಎಲ್ಲಾ ಮೂಳೆಗಳು ಕೂಡ, ಎಲ್ಲಾ ಮಾಂಸಖಂಡಗಳು ಕೂಡ, ಪ್ರತಿಯೊಂದು ಜೀವಕೋಶಗಳು, ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್ ಎಲ್ಲ, ನಿಮ್ಮ ಡಯಾಫ್ರಾಮ್ ಆಗಿರಬಹುದು, ನಿಮ್ಮ ಸ್ಪ್ಲೀನ್ ಅಥವಾ ನಿಮ್ಮ 2 ಕಿಡ್ನಿಗಳು, ಬ್ಲಾಡರ್, ಯುರೇಥ್ರಾ, ಪೆಲ್ವಿಕ್ ರೀಜನ್, ಎಲ್ಲಾ ಒಳಗಿನ ಅಂಗಾಂಗಗಳು ಕೂಡ ಕಾಮನ ಬಿಲ್ಲಿನ ಬಣ್ಣದ ರೀತಿಯಲ್ಲಿ ಹೊಳಿತಾ ಇದೆ. ಶಕ್ತಿಯ ಸಂಚಲನ ಈ ಎಲ್ಲಾ ಭಾಗಗಳಿಗೆ ಆಗ್ತಾ ಇದೆ. ನಿಮ್ಮ 2 ಕೈಗಳು, ಕಾಲುಗಳು ಕಾಮನ ಬಿಲ್ಲಿನ ಬಣ್ಣಗಳಿಂದ ಹೊಳಿತಾ ಇದೆ. ಈಗ ನಿಮ್ಮ ಗಮನವನ್ನ ನಿಮ್ಮ ಮಗುವಿನ ಕಡೆಗೆ ಹರಿಸಿ, ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗು ಇರುವುದನ್ನ ಹಾಗೆ ಫೀಲ್ ಮಾಡಿ. ಟಚ್ ಯೋರ್ ಬೆಲ್ಲಿ, ನಿಮ್ಮ ಕಿಪೊಟ್ಟೆಯ ಭಾಗವನ್ನ, ನಿಮ್ಮ ಮಗು ಇರುವಂತಹ ಜಾಗವನ್ನ, ನಿಮ್ಮ ಹೊಟ್ಟೆಯ ಸುತ್ತ ನಿಮ್ಮ ಕೈಗಳನ್ನ ಆಡಿಸಿ, ನಿಮ್ಮ ಕೈಗಳಿಂದ ಆ ಸ್ಪರ್ಶವನ್ನ ನೀವು ಅನುಭವ ಮಾಡಿ. ಪ್ರೀತಿಯ ಸ್ಪರ್ಶ, ಮಮತೆಯ ಸ್ಪರ್ಶ, ಇದನ್ನ ನೀವು ಹಾಗೇ ಫೀಲ್ ಮಾಡ್ತಾ ನಿಮ್ಮ ಮಗುವಿನ ಕಡೆಗೆ ಹೋಗ್ತಾ ಇದ್ದೀರಾ. ನಿಮ್ಮ ಗಮನ ನಿಮ್ಮ ಮಗುವಿನ ಕಡೆಗೆ ಹರಿತಾ ಇದೆ. ಹಾಗೆ ನಿಮ್ಮ ಗಮನದ ಜೊತೆ ಈ ಒಂದು ಕಾಮನ ಬಿಲ್ಲಿನ ಬಣ್ಣಗಳು ನಿಮ್ಮ ಮಗುವಿನ ಕಡೆ ಹರಿತಾ ಇದೆ. ನಿಮ್ಮ ಹೊಟ್ಟೆಯ ಸುತ್ತ ಈ ಕಾಮನ ಬಿಲ್ಲಿನ ಬಣ್ಣ ಸುತ್ತುವರೆದಿದೆ, ಕವರ್ ಆಗಿದೆ. ಹಾಗೂ ನಿಮ್ಮ ಗರ್ಭಾಶಯದ ಒಳಗಡೆ ಈ ಕಾಮನ ಬಿಲ್ಲಿನ ಬಣ್ಣ ಪ್ರವೇಶ ಮಾಡ್ತಾ ಇದೆ. This rainbow is entering into your uterus. ಅಲ್ಲಿರುವಂತಹ ನಿಮ್ಮ ಮಗು, ಅದರ ಸುತ್ತ ಇರುವಂತಹ ಅಮ್ನೋಟಿಕ್ ಫ್ಲೂಯಿಡ್, ನಿಮ್ಮ ಮಗುವಿನ ಕರುಳು, ಪ್ಲಸೆಂಟಾ, ಕರುಳಿನ ಬಳ್ಳಿ, ಅಂಬಲಿಕಲ್ ಕಾರ್ಡ್, ಈ ಎಲ್ಲದನ್ನು ಕೂಡ ಈ ಒಂದು ಬಣ್ಣ, ಕಾಮನ ಬಿಲ್ಲಿನ ಬಣ್ಣಗಳು ಎನರ್ಜೈಸ್ ಮಾಡ್ತಾ ಇದೆ. Your baby is safe inside. ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಆರೋಗ್ಯವಾಗಿ ಬೆಳೀತಾ ಇದೆ, ಆನಂದವಾಗಿ ಬೆಳೀತಾ ಇದೆ, ಆರಾಮವಾಗಿ ನಿದ್ರಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಮಗುವಿನ ದೇಹದ ಎಲ್ಲಾ ಭಾಗಗಳು ಕೂಡ ಕಾಮನ ಬಿಲ್ಲಿನ ಬಣ್ಣಗಳ ರೀತಿಯಲ್ಲಿ ಹೊಳಿತಾ ಇದೆ, ಎನರ್ಜೈಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಇದೇ ರೀತಿ ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಆರಾಮವಾಗಿ ಆರೋಗ್ಯವಾಗಿ ಬೆಳೀತಾ ಇರೋದನ್ನ ಹಾಗೇ ಫೀಲ್ ಮಾಡ್ತಾ, ಹಾಗೇ ವಿಜುವಲೈಸ್ ಮಾಡ್ತಾ ನಿಮ್ಮ ಮಗುವಿನ ಕಡೆಗೆ ನಿಮ್ಮ ಪ್ರೀತಿಯನ್ನ ಕಳುಹಿಸಿ. ನಿಮ್ಮ ಮಗುವಿನ ಜೊತೆಗೆ ನೀವು ಕಳೆಯಬೇಕಾಗಿರುವಂತಹ ಸಮಯಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ ನಿಮ್ಮ ಮಗುವನ್ನ ನೀವು ತುಂಬ ಹೃದಯದಿಂದ ನಿಮ್ಮ ಜೀವನಕ್ಕೆ ಬರಮಾಡಿಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಪೇರೆಂಟ್. ನನ್ನನ್ನ ನಿನ್ನ ತಾಯಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಸಂಪೂರ್ಣವಾಗಿ ನನ್ನ ಕಡೆಯಿಂದ ನಿನಗೆ ಕೃತಜ್ಞತೆಗಳು. ನಿಮ್ಮ ಮಗುವಿಗೆ ನೀವು ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ಇದ್ದೀರಾ.
ನಿಮ್ಮ ಮಮತೆಯನ್ನು ಕಲಿಸ್ತಾ ಇದ್ದೀರಾ. ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಆರೋಗ್ಯವಾಗಿ ಬೆಳೀತಾ ಇದೆ. ಇದನ್ನ ಹಾಗೇ ಫೀಲ್ ಮಾಡ್ತಾ ಇದ್ದೀರಿ. ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಪೋಷಣೆ ಮಾಡ್ತಾ ಇರುವಂತಹ ನಿಮ್ಮ ದೇಹಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಹಾಗೂ ನಿಮ್ಮನ್ನ ನೋಡ್ಕೊಳ್ತಾ ಇರುವಂತಹ ನಿಮ್ಮ ಮನೆಯವರು ಎಲ್ಲರಿಗೂ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಹಾಗೂ ನಿಮ್ಮೆಲ್ಲರನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಆ ದಿವ್ಯವಾದ ಶಕ್ತಿಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ಯು ಆರ್ ಸೇಫ್. ಯರ್ ಬೇಬಿ ಸೇಫ್. ನೀವು ಮತ್ತು ನಿಮ್ಮ ಮಗು ಸುರಕ್ಷಿತವಾಗಿದ್ದೀರಾ. ಇದನ್ನ ಹಾಗೇ ಅನುಭವ ಮಾಡ್ತಾ ಮುಖದಲ್ಲಿ ಮಂದಹಾಸ ಇರಲಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗಿಳಿಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ನಿಧಾನವಾಗಿ ಉಸಿರನ್ನ ಮತ್ತೊಮ್ಮೆ ಒಳಗಿಳ್ಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ನೀವು ಮಲ್ಕೊಂಡಿದ್ರೆ ನಿಧಾನವಾಗಿ ಬಲಗಡೆ ಮಗ್ಗಲಿನಿಂದ ಎದ್ದೇಳಿ. ಇಫ್ ಯು ಆರ್ ಸಿಟ್ಟಿಂಗ್, ದೆನ್ ರಬ್ ಯೋರ್ ಪಾಮ್ಸ್. ನೀವು ಕುಳಿತುಕೊಂಡ್ಮೇಲೆ ಎರಡೂ ಕೈಗಳನ್ನ ರಬ್ ಮಾಡಿ ಫಾಸ್ಟರ್. ಅಲ್ಲಿ ಬಂದಂತಹ ಆ ಉಷ್ಣತೆಯನ್ನ ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ಕಣ್ಗಳಿಗೆ ಟ್ರಾನ್ಸ್ಫರ್ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಕಣ್ಣಿನ ಮೂಲಕ ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಕಣ್ಣಿನ ಮೂಲಕ ಇಡೀ ದೇಹಕ್ಕೆ ಕಳಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ನಿಮ್ಮ ಕಣ್ಣುಗಳನ್ನ ಈ ಕತ್ತಲೆಯಲ್ಲೇ ಓಪನ್ ಮಾಡಿ ಎರಡೂ ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾವು ಧ್ಯಾನವನ್ನ ಮಾಡ್ತಾ ಇರೋದ್ರಿಂದ ಪ್ರತಿದಿನ ನೀವು 2 ರಿಂದ 3 ಲೀಟರ್ ನೀರು ಕುಡಿಲೇಬೇಕಾಗತ್ತೆ. ಆಯ್ತಾ? ಸೊ 2 ರಿಂದ 3 ಲೀಟರ್, ಅಟ್ಲೀಸ್ಟ್ 2-2.5 ಲೀಟರ್. ಹೇಗೆ ಲೆಕ್ಕ ಹಾಕ್ಬೇಕು ಅಂತಂದ್ರೆ, ನೀವು 20 ಕೆಜಿಗೆ 1 ಲೀಟರ್ ಅನ್ನೋ ತರ. ಓಕೆ? ಅಂದ್ರೆ ನೀವು 40 ಕೆಜಿ ಇದ್ರೆ 2 ಲೀಟರ್ ಕುಡಿಬೇಕು. ಅದೇ 60 ಕೆಜಿ ಇದ್ರೆ 3 ಲೀಟರ್ ಕುಡಿಬೇಕು. ಸೊ 50 ಕೆಜಿ ಇದ್ರೆ 2.5 ಲೀಟರ್ ಕುಡಿಬೇಕು. ಸೊ ಈ ರೀತಿ ನಾವು ನೀರನ್ನ ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಓಕೆ? ನಿಮ್ಗೆ ಅಕಸ್ಮಾತ್ ಲೆಕ್ಕ ಸಿಗ್ತಾ ಇಲ್ಲ ಅಂತಂದ್ರೆ 1 ಲೀಟರ್ ಬಾಟಲ್ ತಗೊಂಡು 1 ಬಾಟಲ್ 2 ಬಾಟಲ್ ಆ ತರ ಲೆಕ್ಕ ಹಾಕೊಳ್ಳಿ. ಓಕೆ? ಸೊ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂಥದ್ದಲ್ಲ, ಒಟ್ಟು ಅಷ್ಟಾದ್ರೂ ನೀರನ್ನ ನೀವು ಕುಡಿಲೇಬೇಕು. ಆದಷ್ಟು ರಾತ್ರಿ ಹೊತ್ತು ಅಂದ್ರೆ ಮಲ್ಗೋಕ್ ಮುಂಚೆ ಜಾಸ್ತಿ ಕುಡಿಯೋದನ್ನ ಕಮ್ಮಿ ಮಾಡಿ ಬೆಳಗಿನ ಹೊತ್ತು ನೀರನ್ನ ಫ್ರೀಕ್ವೆಂಟ್ ಆಗಿ ಕುಡಿತಾ ಬನ್ನಿ. ಯಾವಾಗ ಆಗುತ್ತೋ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ನೀರನ್ನ ಕುಡಿತಾ ಬರ್ಬೇಕು. ಸೊ ಯಾವ ರೀತಿ ನೀವು ನೀರನ್ನ ಕುಡಿಬೇಕು ಅಂತಂದ್ರೆ, ನೀರನ್ನ ಒಂದ್ಸರಿ ಬಾಯಲ್ಲಿ ಹಾಕೊಂಡು ಪೂರ್ತಿ ಬಾಯಲ್ಲಿ ಅದು ನೀರು ಡಿಸಾಲ್ವ್ ಆಗ್ಬೇಕು. ಅಂದ್ರೆ ಸ್ವಲ್ಪ ಹೊತ್ತು ಬಾಯಲ್ಲಿ ಪೂರ್ತಿ ಅದು ಸಂಚಲನ ಮಾಡೋಕ್ ಬಿಡಿ. ಸುಮ್ನೆ ಘಟ 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 ಕುಡಿಬೇಡಿ. ನೀರ್ ಕುಡಿಬೇಕು ಅಂದ ತಕ್ಷಣ ಏನ್ ಮಾಡೋದು, ಘಟ ಘಟ ಅಂತ ಒಂದೇ ಸರಿಗೆ ಒಂದ್ ಅರ್ಧ ಲೀಟ್ರು 3/4 ಲೀಟ್ರು ಕುಡಿದ್ಬಿಡೋದು. ರೈಟ್? ಆ ತರ ಅಲ್ಲ. ಸ್ವಲ್ಪ 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 ಪ್ರತಿ ಸರಿನೂ ನೀವು ಕುಡಿತಾ ಬರ್ಬೇಕು. ಓಕೆ? ಪ್ರತಿ ಸರಿ ಕುಡ್ದಾಗ ಒಂದ್ 3-4 ಗುಟ್ಕು ಕುಡ್ದಾಗ ಬಾಯಲ್ಲಿ ಅದು ಸಂಚಲನ ಮಾಡಿ ಒಳಗಡೆ ಹೋಗ್ಬೇಕು. ಓಕೆ? ಓಕೆ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್. ಇನ್ನ 4 ಮಿನಿಟ್ಸ್ ಇದೆ. ಒಂದು ಆಕ್ಟಿವಿಟಿ ಮಾಡ್ಬಿಡೋಣ. ಓಕೆನಾ? ಏನಂದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ.
ಓಕೆ, ಆನ್ ಮಾಡಿದ್ರಾ ಅನ್ವಿತಾ? ಓಕೆ ಶ್ರುತಿ, ಒನ್ 2 minutes. ಎಸ್. ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸುಮಾರು ವಿಧಗಳಿದೆ, ಆಯ್ತಾ? ಸೊ ಅದರಲ್ಲಿ ಕೆಲವೊಂದನ್ನ ನಾವು ಪ್ರತಿದಿನನೂ ಸ್ವಲ್ಪ 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 ಮಾಡ್ತಾ ಹೋಗ್ತೀವಿ. ಮತ್ತೆ ನಾನು ಇಲ್ಲಿ ಮಾಡ್ಸಿದ್ದನ್ನ ನೀವು ಆಮೇಲೆ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಪರ್ಟಿಕ್ಯುಲರ್ಲಿ ನಿಮ್ ಮನೆಯವ್ರ ಜೊತೆ, ಅಂದ್ರೆ ನಿಮ್ ಮನೇಲಿ ಯಾರಿದಾರೋ ಅವ್ರ ಜೊತೆನಾದ್ರೂ, ಅಥವಾ ನಿಮ್ಮ ಹಸ್ಬೆಂಡ್, ನಿಮ್ಮ ಗಂಡನ ಜೊತೆ ಆದ್ರೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ಇಟ್ ವಿಲ್ ಬಿ ಫನ್. ಯಾವಾಗ್ಲೂ ನೀವು ಕ್ಲಾಸಲ್ಲಿ ಮಾಡಿದ್ದನ್ನ ನೀವು ಡಿಸ್ಕಸ್ ಮಾಡ್ದಾಗ್ಲಿ, ಅಥವಾ ನಿಮ್ಮ ಮನೆಯವ್ರಿಗೆ ಆ ಕ್ವೆಶನ್ಸ್ ಕೇಳೋದು, ಸೊ ಈ ತರ ಎಲ್ಲ ಮಾಡೋದ್ರಿಂದ ಇವನ್ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಅಂಡ್ ಯು ಆರ್ ಇನ್ವಾಲ್ವಿಂಗ್ ದೆಮ್ ಆಲ್ಸೋ ಇನ್ ಗರ್ಭ ಸಂಸ್ಕಾರ. ಆಯ್ತಾ? ನೀವು ಅವರನ್ನು ಕೂಡ ಗರ್ಭ ಸಂಸ್ಕಾರದಲ್ಲಿ ಇನ್ವಾಲ್ವ್ ಮಾಡ್ಲೇಬೇಕಾಗತ್ತೆ. ಅಂಡ್ ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರೆ, ಪ್ರತಿದಿನ ಮಲ್ಗೋಕ್ ಮುಂಚೆ ನಿಮ್ ಮನೆಯವ್ರಿಗೆ, ಅಂದ್ರೆ ನಿಮ್ ಗಂಡನ್ಗೆ ಹೇಳಿ, ಹೊಟ್ಟೆ ಮುಟ್ಟಿ ಹೊಟ್ಟೆಯನ್ನ ಸವರ್ತಾ ದಿನಾನು ಮಗುನ ಮಾತಾಡಿಸ್ಬೇಕು. ಆಯ್ತಾ? ನೀವ್ ಮಾತಾಡಿಸ್ತೀರಾ ಅದು ಬೇರೆ ಬೇರೆ ಪ್ರಶ್ನೆ, ಆದ್ರೆ ಅವರು ಕೂಡ ಮಾತಾಡಿಸ್ಬೇಕು ಪ್ರತಿ ದಿನಾನು. ಇದನ್ನ ಒಂದು ರುಟೀನ್ ಆಗಿ ಮಾಡ್ಕೊಳ್ಳಿ. ನಿಮಗೆ, ನಿಮ್ಮ ಮಗುವಿಗೆ ಮತ್ತು ನಿಮ್ಮ ಹಸ್ಬೆಂಡ್ಗೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ತಂದೆ ಮತ್ತು ಮಗುವಿನ ಸಂಬಂಧ ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡುವಂತಹ ಶಕ್ತಿ ಇರೋದು ತಾಯಿಗೆ. ಆಯ್ತಾ? ಈ ಆಪರ್ಚುನಿಟಿನ ನೀವು ಖಂಡಿತ ಮಿಸ್ ಮಾಡಬಾರ್ದು. ಇದನ್ನ ಖಂಡಿತ ಅವ್ರಿಗೆ ಹೇಳಿ, ಸ್ವಲ್ಪ ಹೊತ್ತಾದ್ರೂ ಮಾತಾಡಿಸ್ಲಿ. ಆಯ್ತಾ? ಇವತ್ತಿನ ದಿನ ಏನಾಯ್ತು, ಅದ್ರಲ್ಲಿ ಏನ್ ಒಳ್ಳೇದಾಯ್ತು, ನನಗೆ ಏನ್ ಇಷ್ಟ ಆಯ್ತು. ಸೊ ಆದಷ್ಟು ಪಾಸಿಟಿವ್ ಆಗಿರೋದನ್ನ ಜಾಸ್ತಿ ಹೇಳ್ತಾ ಹೋಗಕ್ ಹೇಳಿ. ಆಯ್ತಾ? ಸೊ ಫಸ್ಟ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ಮಗುಗೆ, ನಾನು ಈ ತರ ನನ್ನ ಹೆಸರು, ಮತ್ತೆ ನಾನು ಈ ಪ್ಲೇಸ್ ಅಲ್ಲಿ ಹುಟ್ಟಿದ್ದು, ಈ ತರ ಬೆಳೆದಿದ್ದು, ಸೊ ನನ್ನ ಸ್ಕೂಲಿಂಗ್ ಹೀಗಾಯ್ತು. ಸೊ ಈ ತರ ನಾವು ಬೇರೆಯವ್ರಿಗೆ ಹೇಗೆ ಹೇಳ್ತೀವೋ ಸ್ಟೆಪ್ ಬೈ ಸ್ಟೆಪ್, ಆ ತರ ಮಗುಗೆ ಫಸ್ಟ್ ಹೇಳ್ಬೋದು. ಆಮೇಲೆ ನೀವು ಪ್ರತಿದಿನನೂ ಆಗ್ತಾ ಇರುವಂತಹ ಚಟುವಟಿಕೆಗಳು, ಇವತ್ತಿನ ದಿನ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಈ ತರ ವಿಷಯ ನಡೀತು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ತರ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳೋದು. ಅಕಸ್ಮಾತ್ ಆ ತರ ಆಗ್ಲಿಲ್ಲ, ಅದು ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕತೆನ, ಆಯ್ತಾ, ಚಿಕ್ಕ ಚಿಕ್ಕ ಕತೆಗಳು, ಸಣ್ಣ ಕತೆಗಳು ಸಿಗುತ್ತೆ, ಆಯ್ತಾ, ಮಾರಲ್ ಸ್ಟೋರೀಸ್, ಅದನ್ನ ಹೇಳೋದಾಗಿರ್ಬೋದು, ಅಥವಾ ಪಂಚತಂತ್ರ ಕತೆಗಳನ್ನ ಹೇಳೋದಾಗಿರ್ಬೋದು. ಇದೇ ರೀತಿ ಇವನ್ ರಾಮಾಯಣ ಮಹಾಭಾರತ ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಬುಕ್ಸ್ ನ ಓದಿ ಹೇಳೋದಾಗಿರ್ಬೋದು. ಈ ತರ ಹಸ್ಬೆಂಡ್ ಮಾಡ್ಬೇಕು. ಅದನ್ನ ಯಾವಾಗ ನಾವ್ ಇದನ್ನ ರುಟೀನ್ ಆಗಿ ಕನ್ವರ್ಟ್ ಮಾಡ್ಕೋತೀವೋ, ಮಗುಗೆ ಮತ್ತೆ ತಂದೆ ಮಗುಗೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಬರುತ್ತೆ. ಅವಾಗ ನಿಮ್ಮ ಕೆಲ್ಸ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ರೈಟ್? ಅಂದ್ರೆ ಅವರು, ಮಗು ತಂದೆ ಜೊತೆ ಕಂಫರ್ಟಬಲ್ ಆಗಿದ್ದಾಗ ನಿಮ್ಗೂ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೀವು ರೆಸ್ಟ್ ಮಾಡ್ಬೋದು, ಅಥವಾ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಬೋದು, ನಿಮ್ಮ ಸೆಲ್ಫ್ ಕೇರ್ ರುಟೀನ ಬಿಲ್ಡ್ ಮಾಡ್ಕೋಬಹುದು. ಈ ತರ ಅಡ್ವಾಂಟೇಜಸ್ ಆಗುತ್ತೆ. ಆಮೇಲೆ ಯಾವಾಗ ನಿಮ್ಮ ಪಾರ್ಟ್ನರ್ಸ್ ನ ಇನ್ವಾಲ್ವ್ ಮಾಡ್ತಿರೋ, ಅವಾಗ ನಿಮಗೆ ಆಕ್ಸಿಟೋಸಿನ್, ಲವ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವಾಗ ಲವ್ ಹಾರ್ಮೋನ್ ರಿಲೀಸ್ ಆಗುತ್ತೋ ಅವಾಗ ತುಂಬಾ ಖುಷಿ ಆಗುತ್ತೆ. ಬೇರೆ ಹಾರ್ಮೋನ್ಸ್ ಎಲ್ಲ, ಪ್ರೆಗ್ನೆನ್ಸಿ ಸಪೋರ್ಟಿವ್ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಆಯ್ತಾ? ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ ಜೊತೆ ದಿನಾ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಫಿಸಿಕಲಿ ಆಗಿರ್ಬೋದು ಅಥವಾ ಎಮೋಷನಲಿ ಆಗಿರ್ಬೋದು. ಕೆಲವೊಂದ್ಸರಿ ಫಿಸಿಕಲಿ ಅವರು ಜೊತೆಗೆ ಇರೋದಿಲ್ಲ, ಎಷ್ಟು ಸರಿ ಬೇರೆ ಕಡೆ ಹೋಗಿರ್ಬೋದು, ಕೆಲ್ಸದ ಪ್ರಕಾರ, ಕೆಲ್ಸದಿಂದ ಅವರು ಬೇರೆ ಊರಲ್ಲಿ ಇರಬಹುದು, ಅಥವಾ ನೀವೇ ಬೇರೆ ಊರಲ್ಲಿ ಇದ್ದೀರೋ, ಅಥವಾ ಬೇರೆ ಏನಾದ್ರೂ ಆಗಿರುತ್ತೆ, ರೈಟ್? ಅಥವಾ ಪ್ರತಿ ದಿನ ಪೂರ್ತಿ ಜೊತೆಗಿರಕ್ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಒಂದು ಮೆಸೇಜ್ ಹಾಕೋದಾಗಿರ್ಬೋದು, ಅಥವಾ ಕಾಲ್ ಮಾಡೋದು ಯಾವಾಗಾದ್ರೂ ಫ್ರೀ ಇದ್ದಾಗ. ಸೊ ಈ ತರ ನೀವು ಟಚ್ ಅಲ್ಲಿ ಇರ್ಬೇಕಾಗತ್ತೆ. ಓಕೆ? ಇಮೋಷನಲಿ ನೀವು ಟಚ್ ಅಲ್ಲಿ ಇರಿ. ಓಕೆ? ಇದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ? ಎಸ್. ಇವಾಗ ಒಂದೆರಡು ಕ್ವೆಶನ್ಸ್ ಕೇಳ್ತೀನಿ, ಅಂದ್ರೆ ಹಾ, ಗಾದೆ ಮಾತು, ಗಾದೆ ಅಲ್ಲ, ಒಗಟು, ಒಗಟು ಕೇಳ್ತೀನಿ. ಯಾರ್ ಫಾಸ್ಟ್ ಆಗಿ ಆನ್ಸರ್ ಮಾಡ್ತೀರಾ ನೋಡೋಣ. ಓಕೆ? ಆ ಯಾರು, ಸ್ನೇಹ ಇದಾರ? ಸ್ನೇಹ ಇಲ್ಲ. ಓಕೆ, ಇದು ಅವ್ರಿಗೆ ಕೇಳಿದ್ದೆ. ಹೊಕ್ಕಿದ್ದು ಒಂದಾಗಿ, ಹೊರಟ ಹೊರಟಿದ್ದು ಅದು ನೂರಾಗಿ. ಹೊಕ್ಕಿದ್ದು ಒಂದಾಗಿ, ಹೊರಟಿದ್ದು ನೂರಾಗಿ. ಓಕೆ, ಗೆಸ್ ಮಾಡಿ. ಶ್ರುತಿ, ವೈಷ್ಣವಿ ಇದ್ದೀರಾ? ಓಕೆ, ಹಂಗೆ ಗೆಸ್ ಮಾಡಿ, ಪರವಾಗಿಲ್ಲ. ಹೊಕ್ಕಿದ್ದು ಒಂದಾಗಿ.
ಏನಿರಬಹುದು? ಹೊರಟಿದ್ದು 100 ಆಗಿ, ಆಯ್ತಾ? ಅಂದ್ರೆ ಬರ್ಬೇಕಾದ್ರೆ 1, ಹೋಗ್ಬೇಕಾದ್ರೆ 100. ಓಕೆ. ಇದು ಹಿಟ್ಟಿಂದ ಮಾಡ್ತಾರೆ. ನನ್ನ ಆಪ್ಷನ್ಸ್ ಇದು ಏನು, ಕ್ಲೂ ಕೊಡ್ತಾ ಇದ್ದೀನಿ. ಹಿಟ್ಟು, ಒಂಥರ ಹಿಟ್ಟರ, ಒಟ್ಟು ಇದು ತಿನ್ನುವಂತಹ ಪದಾರ್ಥ. ಓಕೆ, ಗೆಸ್ ಮಾಡಿ. ಬೇಗ. ಓಕೆ, ವೈಷ್ಣವಿ ಹಾ ಮ್ಯಾಮ್. ಇದ್ದೀರಾ? ಹಾ ಮ್ಯಾಮ್. ಶ್ರುತಿ ಅವರೇ, ಏನಾದ್ರೂ ಗೆಸ್ ಮಾಡಿ ನೋಡೋಣ. ತಿನ್ನುವಂತಹ ಐಟಮ್ ಅಂತ ಹೇಳಿದೀನಿ. ಮೋದಕ ಏನಾದ್ರು ಸಮಥಿಂಗ್ ಸ್ನಾಕ್ಸ್ ಮ್ಯಾಮ್. ಓಕೆ. ನೆನ್ನೆ ಹಬ್ಬ ಮಾಡಿ ಮೋದಕ ನೆನ್ಪಾಯ್ತಾ? ಓಕೆ, ಇನ್ನ ಹತ್ರ. ಇದು ಸೇವ್ ಮ್ಯಾಮ್, ಸೇವ್. ಹಾ, ಕರೆಕ್ಟ್. ಸೇವ್ ಅಂತ ಹೇಳ್ತಿದ್ದೀರಾ, ಅದೇ ಶಾವ್ಗೆ. ಶಾವ್ಗೆ ಅಂತ ಹೇಳ್ಬಿಟ್ಟಿದ ಆನ್ಸರ್ ಕೊಟ್ಟಿರೋದವ್ರು. ಆಲ್ಮೋಸ್ಟ್ ಸೇಮ್ ರಿಲೇಟೆಡ್ ಆನ್ಸರ್, ಕರೆಕ್ಟ್. ಹೊಕ್ಕಿದ್ದು 1 ಆಗಿ, ಅಂದ್ರೆ ಹಿಟ್ಟು ಎಲ್ಲ ಒಂದ್ ಕಡೆ ಹಾಕ್ತಿವಿ. ಅಂಡ್ ಹೊರಟಿದ್ದು 100 ಆಗಿ, ಅದ್ರಿಂದ ಇನ್ನ ಜಾಸ್ತಿ ಬರುತ್ತೆ, ರೈಟ್? ಶಾವ್ಗೆ ಅಂತ ಕರಿತೀವಿ ನಾವು. ಇದು ಸೇಮೆ ಅಂತ ಏನೋ ಹೇಳ್ತೀರ ಅನ್ಸುತ್ತೆ ಬೇರೆ ಕಡೆ, ರೈಟ್? ಓಕೆ. ಹ್ಮ್. ಓಕೆ. ಮಣ್ಣು ಅಗಿದೆ, ಕಲ್ಲು ಸಿಕ್ಕಿತು. ಕಲ್ಲು ಆಗಿದೆ, ಬೆಳ್ಳಿ ಸಿಕ್ಕಿತು. ಬೆಳ್ಳಿ ಒಡೆದರೆ ನೀರು ಸಿಕ್ಕಿತು. ಮಣ್ಣು ಆಗಿದೆ, ಕಲ್ಲು ಸಿಕ್ಕಿತು. ಕಲ್ಲು ಆಗಿದೆ, ಬೆಳ್ಳಿ ಸಿಕ್ಕಿತು. ಬೆಳ್ಳಿ ಒಡೆದ ನೀರು ಸಿಕ್ಕಿತು. ಬೆಳ್ಳಿ ಒಡೆದೆ ನೀರು ಸಿಕ್ಕಿತು. ಎಳ್ನೀರ? ಹಾ, ಕರೆಕ್ಟ್. ತೆಂಗಿನಕಾಯಿ. ಹತ್ರ ಬಂದಿದ್ದೀರಾ. ಅಂದ್ರೆ ತೆಂಗಿನಕಾಯಿ ಆದ್ರೆ ಒಂದ್ ಸ್ವಲ್ಪ, ಮಣ್ಣು ಅಂದ್ರೆ ಸ್ವಲ್ಪ ಇದಾಗತ್ತೆ. ಹಾ, ಗುಡ್, ಗುಡ್ ಗೆಸ್. ಓಕೆ. ಹ್ಮ್. ಇನ್ನೊಂದ್ ಕೇಳ್ತೀನಿ. ಒಬ್ಬನನ್ನ ಹಿಡಿದರೆ ಎಲ್ಲರ ಮರ್ಜಿಯು ಗೊತ್ತಾಗುತ್ತೆ, ಅಂದ್ರೆ ಎಲ್ಲರ ಉದ್ದೇಶ ಗೊತ್ತಾಗುತ್ತೆ. ಒಬ್ಬನನ್ನ ಹಿಡಿದರೆ ಎಲ್ಲಾರ ಮರ್ಜಿನೂ ಗೊತ್ತಾಗುತ್ತೆ. ತಲೆ ಕೂದ್ಲಿರ್ಬೋದಾ? ಅಲ್ಲ. ಓಕೆ, ಚೆನ್ನಾಗಿ ಗೆಸ್ ಮಾಡಿದ್ರಿ. ಅಂದ್ರೆ ಹಿಂಗ್ ಇಟ್ಕೊಂಡ್ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅಲ್ವಾ? ಓಕೆ, ಅದಲ್ಲ. ಓಕೆ, ಇದು ಕೂಡ ಕ್ಲೂ. ಇದು ಆ ಇದು ಒಂದು ಪದಾರ್ಥ, ತಿನ್ನುವಂತ ಐಟಮ್. ಅನ್ನ ಇರ್ಬೋದಾ? ಹಾ, ಕರೆಕ್ಟ್. ಗುಡ್ ಗೆಸ್. ಅನ್ನ. ಅನ್ನದಗಳು ಒಂದನ್ನ ಹೆಚ್ಚಿಗೆ ನೋಡಿದ್ರೆ ಎಲ್ಲದು ಬೆಂದಿದ್ಯಾ ಅಂತ ಗೊತ್ತಾಗುತ್ತೆ ಅಲ್ವಾ? ಅನ್ನದಗಳು ಅಥವಾ ಬೇಳೆ, ಅಲ್ವಾ? ಒಂದನ್ನ ಹೆಚ್ಚಿದ್ರೆ ಸಾಕು, ಎಲ್ಲ ಬೆಂದಿದ್ಯಾ ಅಂತ ಗೊತ್ತಾಗುತ್ತೆ. ಗುಡ್. ಓಕೆ, ಗುಡ್. ಒಳ್ಳೆ ಇಂಟೆಲಿಜೆಂಟ್ ಪೀಪಲ್ ಇದ್ದೀರಾ ನನ್ನ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಸೋಮವಾರ ಮತ್ತೆ ಮೀಟ್ ಆಗೋಣ. ಸೇಮ್ ಟೈಮ್, ಮತ್ತೆ ಸೇಮ್ ಲಿಂಕ್ ಇಂದ ಜಾಯಿನ್ ಆಗ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬೈ ಬೈ.